ಅವೇ ಎಸ್ ದೇವರು ಇವತ್ತು ನಮ್ಮ ವಾದದಲ್ಲಿ ಶಕ್ತಿಯನ್ನು ಕುರಿತು ಮಾತಾಡ್ತಾರೆ. ಶಕ್ತಿಯನ್ನು ಕುರಿತು ಮಾತಾಡ್ತಾನೆ. ನಿನಗೆ ಫಲ ಬೇಕು ಈ ಲೋಕದಲ್ಲಿ. ಒಂದು ಪಾಸ್ಟರ್ ಮನೆಗೆ ನಾನು ಹೋದೆ. ಹಲ್ಲೆಲೂಯಾ. ಅವೇ ದೇವರ ಶಕ್ತಿಯನ್ನು ಕುರಿತು ಎತ್ತಿ ನಾನು ಮಾತಾಡ್ತಾ ಇರಲ್ಲ. ಅವೇ ಆ ಪಾಸ್ಟರ್ ನಾನು ಕೇಳಿದ್ರು, ನಮಗೆ ದೇವರ ಶಕ್ತಿ ಏನ್ ಬೇಕು? ವಾಕ್ಯ ಇದ್ರೆ ಸಾಕು. ದೇವರ ಶಕ್ತಿ ನಮ್ಗೆ ಏನ್ ಬೇಕು? ಪಾಸ್ಟರ್ ಮಗ ಅಂತಾರೆ, ಪಾಸ್ಟರ್ ಹಾಗೆ ಅಂತಾರೆ, ಅವ್ರು ಬೈಬಲ್ ಸ್ಟಡಿಯನ್ನು ಕೊಡ್ತಾರೆ. ಅವೇ ಹಲ್ಲೆಲೂಯಾ. ನೀವು ಓದಿದಿರಲ್ಲ ಎಲ್ಲರೂ ಬೈಬಲ್ ಓದಿರೋರು ಗಮನ ಇಟ್ಕೊಳ್ಳಿ. ನಾನು ಈ ವಾಕ್ಯ ಹೇಳ್ತೀನಿ. ನೀವು ದೇವರ ಶಕ್ತಿಯನ್ನಾದರೂ ಧರ್ಮಶಾಸ್ತ್ರವನ್ನಾದರೂ ಅರಿತವರಲ್ಲ. ಆಮೆನ್. ದೇವರ ಶಕ್ತಿಯನ್ನಾದರೂ ಧರ್ಮಶಾಸ್ತ್ರವನ್ನಾದರೂ ಅರಿತವರಲ್ಲ. ದೇವರ ಶಕ್ತಿ ಎಷ್ಟು ಪವರ್ಫುಲ್ ಅಂತ ನಾವು ಫಸ್ಟ್ ತಿಳಿದಿರಬೇಕು. ಆ ಶಕ್ತಿ ನಮ್ಮ ಜೀವನದಲ್ಲಿ, ನಮ್ಮ ಮಾರ್ಗದಲ್ಲಿ ಎಷ್ಟು ಕಾರ್ಯ ಸಾಧಿಸ್ತದೆ ಅಂತ ನಮಗೆ ತಿಳಿದಿರಬೇಕು. ಇನ್ನೂ ಒಂದು ವಾಕ್ಯ ಹೇಳ್ತೀನಿ ಕೇಳಿ. ಹಲ್ಲೆಲೂಯಾ. ದೇವರು ಬೇಕು, ದೇವರ ಶಕ್ತಿ ಬೇಡ. ವಾಕ್ಯ ಇದೆಯಾ ಇಲ್ವಾ ಬೈಬಲ್ ಅಲ್ಲಿ? ದೇವರು ಬೇಕಂತೆ, ದೇವರ ಪವರ್ ಬೇಡ ಅಂತೆ. ಆಮೆನ್ ಆಮೆನ್. ದೇವರು ಬೇಕು, ದೇವರ ಬಲ ಬೇಡ. ಅದಕ್ಕೆ ದೇವರು ಬೇರೆ, ದೇವರ ಬಲ ಬೇರೆನಾ? ಆಮೆನ್. ನೀನ್ ಬೇರೆ, ನಿನ್ ದುಡ್ಡು ಬೇರೆನಾ? ಆಮೆನ್. ನೀನ್ ಬೇರೆ, ನಿನ್ ಗಾಡಿ ಬೇರೆನಾ? ಅಲ್ವಲ್ಲ? ನಿಂದೆ ಆ ಗಾಡಿ ನಿಂದು, ನೀನ್ ಆ ಗಾಡಿ ನಿನಗೆ ಸೇರಿದ್ದು, ಆ ಫಲ ನಿನಗೆ ಸೇರಿದ್ದು. ಅದೇ ರೀತಿಯಾಗಿ ದೇವರ ಶಕ್ತಿ ದೇವರದೇ. ದೇವರೇ ನೀನ್ ಬೇಕು, ನೀನ್ ಬಲ ಬೇಡ. ಕೇಳಿ, 3 ಶಕ್ತಿಗಳಿವೆ ಭೂಮಿಯಲ್ಲಿ. ಎಷ್ಟು ಶಕ್ತಿ? ಒಂದು ಮನುಷ್ಯ ಶಕ್ತಿ, ಏನು? 2 ದುಷ್ಟ ಶಕ್ತಿ ಸೈತಾನ, 3 ಮಹಾಶಕ್ತಿ ದೇವರ ಶಕ್ತಿ, ಅದ್ಭುತವಾದ ಶಕ್ತಿ. ಆಮೆನ್. ಈ 3ರಲ್ಲಿ ನೋಡಿ, ಬೇರೆ ಇದು ಮನುಷ್ಯ ಅಲ್ಲ, ಇದು ಅಷ್ಟೇ ಪವರ್ ಕಡಿಮೆ. ಇದು ಸ್ವಲ್ಪ ಮೀಡಿಯಂ ಆಗಿದೆಯಲ್ಲ, 2ಕ್ಕಿಂತ ಸ್ವಲ್ಪ ಹೈ ಆಗುತ್ತೆ. ಇದೆಲ್ಲ ದೇವರ ಶಕ್ತಿ, ಎಲ್ಲ ಶಕ್ತಿಗಳಿಗಿಂತ ಅಧಿಕವಾಗಿದೆ. ಎಂದರೆ ದೇವರ ಶಕ್ತಿ ಈ ಲೋಕದಲ್ಲಿರುವ ಎಲ್ಲಾ ಶಕ್ತಿಗಳ ಒಂದು ಲಾಕ್ ಆಗಿದ್ರೆ ಅದ್ರ ಮುಂದ್ಗಡೆ ದೇವರ ಶಕ್ತಿ ಇದ್ರೆ ಅದು ಚಿಕ್ಕದಾಗುತ್ತೆ. ಎಲ್ಲ ಒಟ್ಟು ಬಂದು ನಿಂತ್ಕೊಳ್ಳಿ. ಏಷ್ಯಾಯ ಗ್ರಂಥದಲ್ಲಿ ದೇವರು ಕರೀತಾನೆ, ನೀವೆಲ್ಲ ನನ್ನ ವಿರುದ್ಧವಾಗಿ ಒಟ್ಟಿಗೆ ಬನ್ನಿ. ಈ ಲೋಕದಲ್ಲಿರುವ ಎಲ್ಲಾ ಶಕ್ತಿಗಳನ್ನ ಒಂದು ಕಡೆಗೆ ನಿಲ್ಲಿಸಿ ದೇವರ ಶಕ್ತಿಯನ್ನು ಇಟ್ಟು ನೋಡಿದ್ರೆ ದೇವರ ಮುಂದ್ಗಡೆ ಚಿಕ್ಕದಾಗಿದೆ. ಅದಕ್ಕೆ ನೀನು ಭಯ ಪಡ್ತಾ, ಪಿಶಾಚಿಗೆ ನೀನು ಎದುರ್ತಾ ಇದೆಯಾ, ಮಾಟ ಮಂತ್ರಗಳಿಗೆ ನೀನು ಎದುರ್ತಾ ಇದೆಯಾ, ರೋಗಗಳಿಗೆ ನೀನು ಎದುರ್ತಾ ಇದೆಯಾ, ವ್ಯಾಧಿಗಳಿಗೆ ನೀನು ಎದುರ್ತಾ ಇದೆಯಾ, ಕುಟುಂಬ ಸಮಸ್ಯೆಗಳಿಗೆ ನೀನು ನಡುತ್ತಾ ಇದೆಯಾ, ಕಲಕದಲ್ಲಿ, ಭಯದಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಮುಳುಗ್ತಾ ಇದೆಯಾ. ದೇವರ ಶಕ್ತಿ ನಿನ್ನನ್ನು ಪ್ರತಿ ದುಷ್ಟ ಶಕ್ತಿಯಿಂದ ಬಿಡಿಸ್ತಾ ಇದೆ. ಇನ್ನೊಂದು ವೀಕ್ನೆಸ್ ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿ. ಸೈತಾನ ನಿನ್ನ ಶಕ್ತಿಯನ್ನ ಕುಗ್ಗಿಸೋದಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾನೆ. ನೀನು ಅಭಿಷೇಕದಲ್ಲಿ ಇರಬಾರ್ದು, ನೀನು ಪವಿತ್ರಾತ್ಮದಲ್ಲಿ ಇರಬಾರ್ದು, ನೀನು ವಾಕ್ಯದ ಪ್ರಕಾರ ಜೀವಿಸಬಾರ್ದು, ನೀನು ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ಮನಕಾಲದಲ್ಲಿ, ಕಣ್ಣೀರಲ್ಲಿ, ಬೈಬಲಲ್ಲಿ ಇರಬಾರ್ದು. ಇವನ್ನೆಲ್ಲ ನಾವು ಪಟ್ಟಿಸ್ಬಿಟ್ರೆ ಒಂದು ವಿಶ್ವಾಸಿ ಬೀಗ ಕೂತ್ಕೊಂಡ್ಬಿಡ್ತಾನೆ. ಏನ್ ಬೇಕಾದ್ರೂ ನಾವು ಮಾಡ್ಬೋದು, ಅವ್ರ ಮನೆಯಲ್ಲಿ ಏನ್ ಬೇಕಾದ್ರೂ ನಾವು ಕಾರ್ಯ ಸಾಧಿಸ್ಬೋದು. ಇದು ಸೈತಾನ ತಂತ್ರ, ಆಯುಧ. ಹಲ್ಲೆಲೂಯಾ. ಹೆಂಗೆ ಯಾವ ತರ ಕುಗ್ಗಿಸ್ತಾರೆ ಬ್ರದರ್? ನಿನ್ ನಂಬಿಕೆ ಕಡಿಮೆ ಆದ್ರೆ ಸಾಕಲ್ಲ. ವಾಕ್ಯ ನಿನ್ನಲ್ಲಿ ಇದ್ರೆ ನಂಬಿಕೆ ಜಾಸ್ತಿ. ಅವೇ ಆವುಗಳನ್ನ, ಚೇಡುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವ ಅಧಿಕಾರ ನಿನಗೆ 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 ಕೊಟ್ಟಿದ್ದೀನಿ. ಹೇಳಿ, ನನಗೆ ನನಗೆ ನನಗೆ
ಸಮಸ್ಯೆ, ಕುಟುಂಬ ಇಕ್ಕಟ್ಟು, ಡೈವರ್ಸ್ ಕೇಸು, ಕುಟುಂಬ ಸಮಸ್ಯೆಗಳು, ಕಳವಳ, ನಿಂದನೆ, ಅವಮಾನ, ರೋಗ, ಆಪರೇಷನ್, ಅಡ್ಮಿಟ್, ರೋಗಗಳಿಗೆ ಭಯ, ರಿಪೋರ್ಟ್ ನೋಡಿ ಭಯ, ಒಂದು ಎಕ್ಸ್ರೇ ನೋಡಿ ಭಯ ಪಡೋದು, ಸ್ಕ್ಯಾನಿಂಗ್ ನೋಡಿ ಭಯ ಪಡೋದು, ನಲ್ಗೋದು, ಇವು ನನಗೆ ಇಷ್ಟಿದೆ, ನನಗೆ ಈ ರೋಗ ಇದೆ, ನನಗೆ ಈ ವ್ಯಾಧಿ ಇದೆ. ಯೇಸುವಿನ ಮುಂದೆ ಇಡು, ದೇವರ ಶಕ್ತಿ ಮುಂದೆ ಅದಿಡು, ಇಡು, ಇಟ್ಟು ನೋಡು, ಆ ರೋಗನ ಯೇಸುವಿನ ಮುಂದೆ ಇಡು. ಹಂಗಳ್ತೆ ಬಿಟ್ಬಿಟ್ಟು ಹೋಗ್ಬಿಡಿದ್ರೆ ನನ್ನ ಕೈಲಿದಾಗ ನಾನು ಬಿಟ್ಬಿಡು ಅಂತ ಪಾಸ್ಕ ಕಾಲ ವಿಜಯ ಹೇಳ್ತಾರೆ. ಜೋಕ್ಸ್ ಅಲ್ಲ, ಆಕ್ಟಿಂಗ್ ತೋರಿಸಿಲ್ಲ, ನಿಜ. ಹಾಗೆ ಯೇಸುವಿನ ನಾಮ ಅಂದ್ರೆ ನಡುತ್ತವೆ ಪಾತಾಳದ ಶಕ್ತಿಗಳು. ನಿನ್ನ ಶಕ್ತಿಗ ನಡುತ್ತೈತೆ. ಯಾರು ಗೊತ್ತು? ಪೌಲ ನನಗೆ ಗೊತ್ತು, ಯೇಸು ನನಗೆ ಗೊತ್ತು, ನೀನ್ ಯಾರು? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು, ದುರಾತ್ಮಗಳ ಮೇಲೆ, ರೋಗಗಳ ಮೇಲೆ, ವ್ಯಾಧಿಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ನೀನ ಭಯಪಡಿಸುವ ಪ್ರತಿ ದುರಾತ್ಮ ಸೈನ್ಯಗಳ ಮೇಲೆ ದೇವರ ಆತ್ಮನ ಫಲ, ಅಭಿಷೇಕದ ಫಲವನ್ನೀಯ ಮೇಲೆ ಇದ್ದಾರೆ, ಯೇಸು ನನ್ನ ಒಳಗಡೆ ಇದ್ದಾರೆ. ಅವನು ಎಲ್ಲವನ್ನ ಜಯಿಸಿರೋದು, ಈ ಲೋಕವನ್ನ ಜಯಿಸಿರೋದು, ಕೊಲ್ಯಾವನ್ನು ಜಯಿಸಿದ ದಾವೀದನ ದೇವರು, ದಾವೀದನಿಗೆ ಶಕ್ತಿಯನ್ನು ಕೊಟ್ಟ ದೇವರು ನಮಗೂ ಕೂಡ ಕೊಡ್ತಾರೆ. ನನ್ನ ಮನೆಯನ್ನ ಬಿಟ್ಟೋಗು, ನನ್ನ ಹೆಂಡತಿನ ಬಿಟ್ಟೋಗು, ನನ್ನ ಗಂಡನ ಬಿಟ್ಟೋಗು, ನನ್ನ ಮಕ್ಕಳನ್ನ ಬಿಟ್ಟೋಗು, ನನ್ನ ಕುಟುಂಬನ ಬಿಟ್ಟೋಗು, ನನ್ನ ಬಿಸ್ನೆಸ್ ಬಿಟ್ಟೋಗು, ನನ್ನ ಆದಾಯ ಬಿಟ್ಟೋಗು, ನನ್ನ ಆರೋಗ್ಯ ಬಿಟ್ಟೋಗು, ನನ್ನ ಮಕ್ಕಳನ್ನ ಬಿಟ್ಟೋಗು, ನನ್ನ ಹೆಂಡತಿನ ಬಿಟ್ಟೋಗು. ಯೇಸುವಿನ ನಾಮದಲ್ಲಿ ಈ ಮನೆ ದೇವರು ಸತ್ತು, ಈ ಮನೆ ದೇವರು, ನಾನು ಕೊಟ್ಟಿರೋ ಹೆಂಡತಿ ದೇವರು, ನನ್ನ ಮಗು ದೇವರು, ಸೇವೆ ದೇವರು, ಈ ಸಭೆ ದೇವರು. ಹೋಗು ಯೇಸುವಿನ ನಾಮದಲ್ಲಿ ಆಚೆಗಡೆ. ನೀನ್ಯಾರು? ನೀನ್ಯಾರು? ಇದೇ ಶಕ್ತಿ. ಇಷ್ಟೊತ್ತು ಹೇಳಿದಲ್ಲ ಅದೇ ಶಕ್ತಿ, ಇಷ್ಟೊತ್ತು ಹೇಳಿದಲ್ಲ ಅದೇ ಶಕ್ತಿ, ಇಷ್ಟೊತ್ತು ನಿಮ್ಗೆ ಹೇಳ್ಕೊಟ್ಟಲ್ಲ ಅದನ್ನೇ ಶಕ್ತಿ. ಆತರ ಪ್ರೇಯರ್ ಮಾಡಿ ಏನ್ ಮಾಡ್ತಾರೆ ಗೊತ್ತಾ? ಸೈತಾನ ನಗ್ತಾ ಇದ್ದನು ನಲ್ಗಕ್ ಸ್ಟಾರ್ಟ್ ಮಾಡ್ತಾನೆ, ನಲ್ಗಿ ಕುಂಟಕ್ ಸ್ಟಾರ್ಟ್ ಮಾಡ್ತಾನೆ. ಸೈತಾನನನ್ನ ಎದುರಿಸಿ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ಸಾತಾನೆ ಗದ್ದಿಂಚು, ಬಾಡು ನಿನ್ನೆ ಬಿಡಿಸಿ ಓಡಿ ಹೋಗು. ಬರಿಗೆತ್ತಿ ಎಟ್ಲಂటే ಬರಿಗೆತ್ತಿ ಅವೇ ನಾನೇ ಹಾಲೆಲೂಯಾ ವಾಕ್ಯನ ಓದಿ ಆಮೇಲೆ ಕುಚ್ಚಿ ವಿವರಣೆ ದೇವರು ಕೊಡ್ತಾನೆ. ಫಿಲಿಪ್ಪ 4:13 ಓದಿ ಬಾರ. ಫಿಲಿಪಿಯನ್ಸ್ 4:13 ಆಮೇಲೆ ಫಿಲಿಪಿಯರ್ 4:13 ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗ್ತೀನಿ. ಸಿಸ್ಟರ್, ಬ್ರದರ್, ಬಲಪಡಿಸುವ ದೇವರು ನಿನ್ನಲ್ಲಿದ್ದಾನೆ. ಅರ್ಥ ಆಗಿಲ್ಲ ಬಹಳ ಜನಕ್ಕೆ. ಬಲಪಡಿಸುವ ಯೇಸು ನಿನ್ನ ಒಳಗಡೆ ಇದ್ದಾನೆ. ಆಮೆನ್. ನಿನ್ನ
ಸೌಲನನ್ನು ದೇವರು ಬಲಪಡಿಸಲಿಲ್ಲ. ಫಿಲಿಷ್ಟಿಯರ ಮುಂದೆ ಇಸ್ರಾಯೇಲರ ದೇವರ ಬಲಪಡಿಸಲಿಲ್ಲ. ದಾವೀದನ ಅಣ್ಣಂದಿರನ್ನ ದೇವರು ಬಲಪಡಿಸಲಿಲ್ಲ. ಅಭಿಷೇಕ ದಾವೀದನ ಮೇಲೆ ಇತ್ತು. ಗೊಲ್ಯಾತನ ಫಿಲಿಷ್ಟಿಯರನ್ನ ಜಯಿಸಿದ. ಆಮೇಲೆ ಒಂದೊಂದಕ್ಕೂ ನಡುತ್ತಾ ಇದೆಯಾ? ನಿನ್ನ ಶಕ್ತಿಯಲ್ಲಿ ಅವರನ್ನು ಜಯಿಸಕ್ಕಾಗಲ್ಲ. ಮಾನವ ಶಕ್ತಿಯಲ್ಲಿ ಸೈತಾನ ಶಕ್ತಿನ ಜಯಿಸಕ್ಕಾಗಲ್ಲ. ಮಾನವ ಶಕ್ತಿಯನ್ನು ಪಾತಾಳ ಶಕ್ತಿ ಜಯಿಸಕ್ಕಾಗಲ್ಲ. ಅದೆಂದಿಗೂ ಸಾಧ್ಯವಿಲ್ಲ. ಅದೇ ಮಾನವರಲ್ಲಿ, ಅದೇ ಪರಿಶುದ್ಧರಲ್ಲಿ, ಅದೇ ವಿಶ್ವಾಸಿಯಲ್ಲಿ, ಅದೇ ಬೋಧಕರಲ್ಲಿ, ಅದೇ ಬಿಷಪ್ನಲ್ಲಿ, ಅದೇ ರೆವರೆಂಟಲ್ಲಿ ದೇವರ ಆತ್ಮನ ಅಭಿಷೇಕದ ಬಲ ಬಂದಾಗ ಎಲ್ಲ ದುರಾತ್ಮ ಕ್ರಿಯೆಗಳನ್ನು ಲಯ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋರಾಡು, ಜಯ ಮಾಡು. ನೀನೇ ಹೋರಾಡಬೇಕು. ಯುದ್ಧ ದೇವರು, ಜಯ ನಿಂದು. ರೋಗ, ಕಷ್ಟ, ವ್ಯಾಧಿ, ಸಂಕಟ, ಶ್ರಮ ಸೈತಾನ. ಯುದ್ಧ ದೇವರು, ಜಯ ನಿಂದು. ಸಮಾಧಾನ, ಅಸಮಾಧಾನ, ಕತ್ತಲೆ, ಕಣ್ಣೀರು, ದುಃಖ, ಸಾಲ, ವ್ಯಾಧಿ, ಬಡತನ, ಕಳವಳ, ಕೇಸು, ಕೋರ್ಟು, ಕಚೇರಿ, ಅವಿಧೇಯತೆ, ಕಳವಳ, ಕಣ್ಣೀರು, ಅಕ್ರಮ, ಪ್ರತಿ ಒಂದು ಸೈತಾನ. ನಿಮ್ಗೆ ಗೊತ್ತಿಲ್ವಾ ಸೈತಾನ ನಿನಗಿಂತ ಬಲ ಏನು? ಮೊನ್ನೆ ತರ ದೇವರಾತ್ಮ ಈ ದೇಶದಲ್ಲಿ ಹೇಳಿದ್ರು, ಅವನ ತಲೆ ಜಜ್ಜರ್ ಪಟ್ಟಿ, ಅವನ ಹಲ್ಲುಗಳು ಕಿತ್ತಾಗಿದೆ. ಅವನ ಹತ್ರ ವೆಪನ್ಸ್ ಇಲ್ಲ, ವೆಪನ್ಸ್ ಇಲ್ಲ, ಆಯುಧವಿಲ್ಲ. ನಿನ್ನನ್ನು ಸುಮ್ಮನೆ ಡಾಮಿನೇಟ್ ಮಾಡ್ತಾ ಇದ್ದಾನೆ. ನಿನ್ ಸುಮ್ಮನೆ ಬಂಧಿಸ್ತಾ ಇದ್ದಾನೆ. ನಿನ್ ಸುಮ್ಮನೆ ಎದುರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಶಕ್ತಿ ನಿನ್ನ ಮೇಲೆ ಬರಲಿ. ದೇವರ ಆತ್ಮ ನಿಮ್ಮ ಮೇಲೆ ಬರಲಿ. ಬಾಲವನ್ನು ಹೊಂದುತ್ತೀಯ. ಪೌಲ ಏನ್ ಹೇಳ್ತಾ ಇದ್ದಾರೆ? ಪೌಲ ಏನಂತ ನಂಬಿಕೆ ಮಾತನಾಡ್ತಾ ಇದ್ದಾರೆ? ಬಲಪಡಿಸುವಾಗಲಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗ್ತೀನಿ. ಈ ಕಷ್ಟ ಬರಲಿ, ನಿನ್ನೊಳ್ಳೆದಕ್ಕೆ ಕಷ್ಟ ಬರೋದು, ಟೆಸ್ಟಿಂಗ್ ಬರೋದು ನಿನ್ನೊಳ್ಳೆದಕ್ಕೆ. 10ನೇ ಕ್ಲಾಸಿಂದ 11ನೇ ಕ್ಲಾಸ್ಗೆ ಹೋಗ್ತೀಯ, 5ನೇ ಕ್ಲಾಸಿಂದ 6ನೇ ಕ್ಲಾಸ್ಗೆ ಹೋಗ್ತೀಯ, 7ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ಹೋಗ್ತೀಯ. ಆಮೇಲೆ ಸೆಕೆಂಡ್ ಪಿ ಇಂದ ಡಿಗ್ರಿಗೆ ಹೋಗ್ತೀಯ. ಅದು ಎಕ್ಸಾಮಿನೇಷನ್ ಬರೋದು ನಿನ್ಗೆ ಒಳ್ಳೇದು. ನಿನ್ ಕಷ್ಟ ಬಂತ, ಯುದ್ಧ ಬಂತ, ನೀನ್ ಸ್ಟ್ರಾಂಗ್ ಆಗ್ತೀಯ, ಸ್ಟ್ರಾಂಗ್ ಆಗ್ತೀಯ. ಯುದ್ಧ ಮಾಡಿದ್ರೆ ನೀನ್ ಸ್ಟ್ರಾಂಗ್ ಆಗೋದು. ಸೈತಾನ ಮೇಲೆ, ಲೋಕದ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ನಿನ್ನ ಶರೀರದ ಮೇಲೆ ನೀನು ಓಡಾಡಿದ್ರೆ ಸ್ಟ್ರಾಂಗ್ ಆಗ್ತೀಯ. ಒಂದೊಂದು ಕಲ್ಲು ಮೇಲೆ 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 ಹತ್ಕೊಂಡು ಹೋಗಿ ಹೋಗಿ ಸ್ಟ್ರಾಂಗ್ ಆಗಿ ಹೋಗ್ತೀಯ. ಆಮೆನ್. ಹಲ್ಲೆಲೂಯಾ, ಆಮೆನ್. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. God,
ಎಲ್ಲರೂ ಸತ್ಯನ ಬೈಬಲ್ ಆ ಸತ್ಯಗಳನ್ನು ಸತ್ಯ ಕೇಳಿ ಇನ್ನು ಪ್ರತಿ ಸಮಸ್ಯೆ ಹಿಂದ್ಗಡೆ ಸೈತಾನ ಇದ್ದಾನೆ. ಏನೇನು ಪ್ರಾಬ್ಲಮ್ಸ್ ಇದೆಯೋ ಎಲ್ಲ ಪ್ರಾಬ್ಲಮ್ಸ್ ಅವನಿಗೆ ಇದ್ದಾನೆ. ವ್ಯಾಧಿ, ರೋಗನ, ಕಷ್ಟನ, ಕಣ್ಣೀರ, ಕಳವಳನ, ಫೈನಾನ್ಷಿಯಲ್, ಭಯನ, ಚಿಂತೆನ, ಸಮಾಧಾನ ಇಲ್ಲ, ಮಕ್ಕಳಿಲ್ವ, ನಿರುದ್ಯೋಗನ, ಬಿಸ್ನೆಸ್ ಫೇಲ್ಯೂರ, ಧೈರ್ಯ ಇಲ್ವಾ, ನಿರೀಕ್ಷೆ ಇಲ್ವಾ, ಆಮೇಲೆ ಏನ್ ಮಾಡ್ಕೊಂಡು ಆಗ್ತಾ ಇಲ್ಲ, ಮೇಲೆ ಬರಕ್ ಆಗ್ತಾ ಇಲ್ಲ, ಓದಕ್ಕಾಗಲ್ಲ, ಕಾಲೇಜ್ ಹೋಗಕ್ಕೆ ಇಷ್ಟ ಇಲ್ಲ, ಸ್ಕೂಲ್ ಹೋಗಕ್ಕೆ ಇಷ್ಟ ಇಲ್ಲ, ಆಮೇಲೆ ಎಲ್ಲ ಹಿಂದ್ಗಡೆ ಶತ್ರುವಿನ ಕೈ ಇರುತ್ತೆ. ಆಮೇಲೆ ಸೈತಾನ ಮಾಡ್ತಾನ ಇರುವಂಗೆ ಮಾಡ್ತಾನ ಮಾಡಲ್ವಾ? 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 ಎಲ್ಲಾರು ಯಾಕಂದ್ರೆ ಮಾಡ್ತಾನೆ ಅಂತ ಯಾರು ಓಟ್ ಹಾಕ್ತೀವಿ ನಾನು ನೋಡ್ಬಿಡ್ತೀನಿ. ನಾನು ಯೇಸು ಸ್ವಾಮಿ ಬರ ಕ್ಯಾನ್ವಾಸ್ ಮಾಡಕ್ ಬಂದಿದ್ದೀನಿ. ಯೇಸು ಸ್ವಾಮಿ ಬರ ಕ್ಯಾನ್ವಾಸ್ ಮಾಡಕ್ ಬಂದಿದ್ದೀನಿ. ಇಷ್ಟು ಜನ ಮಾತ್ರ ಆಗ್ತಾ ಇದ್ದಾರೆ ಯೇಸು ಅಂತ ಎಲ್ಲಾರು ಸೇರ್ಬಿಟ್ಟಿಗೆ ಹೇಳಿ ಹಲ್ಲೆಲೂಯಾ. ಹಲ್ಲೆಲೂಯಾ ಅಂದ್ರೆ ಕೆಲವು ದೇವಗಳು ಹೋಗ್ತಿದೆ. ಹಲ್ಲೆಲೂಯಾ. ಯೇಸುವಿನ ರಕ್ತದಲ್ಲಿ ಅಂದ್ರೆ ಕೆಲವು ದೇವಗಳು ಹೋಗ್ತಿದೆ. ಇನ್ನು ಸ್ವಲ್ಪ ಹಾರ್ಡ್ ಆಗಿರ್ತದೆ, ಉಪವಾಸ ಮಾಡಿದ್ರೆ ಹೋಗ್ತದೆ. ಸಭಾದಲ್ಲಿ ದೇವರ ಮಹಿಮೆ. ಕೆಲವು ದೇವಗಳು ನಡೆದು ಬಿಡ್ತದೆ. ಈ ಕೆಲವು ಸ್ವಲ್ಪ ಹಾರ್ಡ್ ಆಗಿ ಮೀಡಿಯಂ ಆಗಿರ್ತದೆ. ಹಲ್ಲೆಲೂಯಾ. ಅದನ್ನ ಸ್ಟ್ರಾಂಗ್ ಆಗಿ ಪ್ರೇಯರ್ ಕತ್ತರಿಸಬೇಕು. ಇನ್ನು ಕೆಲವು ಕಠಿಣವಾಗಿರ್ತದೆ, ಉಪವಾಸ ಆಗಬೇಕು. ಹಲ್ಲೆಲೂಯಾ. ಇನ್ನೂ ಒಂದು ಮಾತಾಡ್ತೀನಿ ಕೇಳಿ. ನನ್ನ ಜೀವನದಲ್ಲಿ ಸೈತಾನ ಮೇಲೆ ನನ್ನ ದೇವರು ನನಗೋಸ್ಕರ ಎಷ್ಟು ಯುದ್ಧ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾವು ಯುದ್ಧ ಮಾಡ್ದಂಗೆಲ್ಲ ಸ್ಟ್ರಾಂಗ್ ಆಗ್ತಾನೆ ಇದ್ದೀನಿ, ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ ಇದ್ದೀನಿ. ಯುದ್ಧ ಬೇಡ ಅಂದ್ರೆ ನೀ ಭಯ ಪಡ್ತಾ ಇದೀಯಾ? ಯುದ್ಧದ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಯುದ್ಧ ಮಾಡ್ಬೇಕಂದ್ರೆ ಶಕ್ತಿ ಬೇಕು, ಜಯ ಬೇಕು. ಅದಕ್ಕೆ ಏನ್ ಬೇಕಂದ್ರೆ ದೇವರ ಆತ್ಮನ ಬಲ. ಏನ್ ಬಲ? ಕೆಲವು ಜನರು ಯೇಸು ಕ್ರಿಸ್ತನ ಬಳಿಗೆ ಬಂದ್ಬಿಟ್ಟು ದೆವ್ವಗಳ ಒಡೆಯ ಬೋಧನ ಸಹಾಯದಿಂದ ದೆವ್ವಗಳ ಸಹಾಯದಿಂದ ದೆವ್ವಗಳನ್ನ ಬಿಡಿಸ್ತಾನೆ. ನಾನೇನು ದೆವ್ವಗಳ ಸಹಾಯದಿಂದ ದೆವ್ವಗಳನ್ನ ಬಿಡಿಸ್ತೀನಿ. ನೀವು ಯಾರ ಸಹಾಯದಿಂದ ದೆವ್ವಗಳನ್ನ ಬಿಡಿಸ್ತೀರಾ? ನಾವಂತೂ ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನ ಬಿಡಿಸೋದು. ದೇವರ ಆತ್ಮನ ಬಲ, ದೇವರ ಆತ್ಮನ ಬಲ, ದೇವರ ಆತ್ಮನ ಬಲ. ಪ್ರತಿ ಸಮಸ್ಯೆಗಳಲ್ಲಿ ಶಕ್ತಿ ಕೈಗಿದ್ದಾನೆ. ದೇವರು ನಿನಗೆ ಪರಲೋಕದಿಂದ ಸವಲತ್ತುಗಳನ್ನ, ಸಹಾಯವನ್ನ, ಆಶೀರ್ವಾದವನ್ನ, ಕೃಪೆಯನ್ನ, ಆತ್ಮ ರಕ್ಷಣೆಯನ್ನ, ನಿತ್ಯ ಜೀವವನ್ನ, ಈ ಲೋಕದಲ್ಲಿ ಯಾತ್ರೆ, ಆರೋಗ್ಯ, ನಗ್ನಗ್ತಾ ಇರಬೇಕು, ಕುಟುಂಬದಲ್ಲಿ ಸಂತೋಷವಿರಬೇಕು, ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ ನೀನು ಎಲ್ಲ ಕೆಲಸ ಕಾರ್ಯದಲ್ಲಿ ಚೆನ್ನಾಗಿರ್ಬೇಕಂತ ದೇವರಿಗೆ ಆಸೆ. ಸೈತಾನಿಗೆ ಏನು ಆಸೆ ಹೇಳಿ? ಇವಾಗ ಯೇಸು ಸ್ವಾಮಿ ಹೇಳ್ಬೇಕಲ್ಲ, ಸೈತಾನಿಗೆ ಏನು ಆಸೆ ಹೇಳಿ? ಸೈತಾನಿಗೆ ಏನು ಆಸೆ? ಅದು ಯಾವುದು ನಿಮಗೆ ಸಿಗ್ಬಾರ್ದು. ಅಳ್ಕೊಂಡಿರ್ಬೇಕು, ಬೇಜಾರಾಗಿರ್ಬೇಕು ಅಂತಿರ್ಬೇಕು, ಚಿಂತೆಯಲ್ಲಿರ್ಬೇಕು, ದುಃಖದಲ್ಲಿರ್ಬೇಕು, ಕಳವಳದಲ್ಲಿರ್ಬೇಕು, ಮಲ್ಕೊಂಡಿರ್ಬೇಕು, ಸಪ್ಪಗಿರ್ಬೇಕು, ಮೆಲ್ಲಿಗೆ ಮಗು ತರ ಇರ್ಬೇಕು, ಗುಣಗುಟ್ಟಿ. ಹಲ್ಲೆಲೂಯಾ. ಪುಣ್ಯ ಬರೀತಾ ಇರ್ತೀಯ, ಅವನು ಮಾಡಿರ್ತಾನೆ ಸೈತಾನ. ಅದಕ್ಕೆ ಅಭಿಷೇಕದಲ್ಲಿ ಪ್ರೇಯರ್, ಆತ್ಮದಲ್ಲಿ ಪ್ರೇಯರ್ ಮಾಡು, ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡು, ಬೈಬಲ್ ಪ್ರೇಯರ್ ಮಾಡು, ಬೈಬಲ್ ಪ್ರೇಯರ್ ಮಾಡು, ಬೈಬಲ್ ಪ್ರೇಯರ್ ಮಾಡು. ಖಾಲಿ ಮಾಡ್ತಾರೆ ನಿಮ್ಮ ಮನೆ, ಖಾಲಿ ಮಾಡ್ತಾರೆ ನಿಮ್ಮ ಮಾರ್ಗ, ಖಾಲಿ ಮಾಡ್ತಾರೆ ನಿಮ್ಮ ಕುಟುಂಬ, ಖಾಲಿ ಮಾಡ್ತಾರೆ ನಿಮ್ಮ ಶಿಕ್ಷಕನ. ಯಾಕೆಂದ್ರೆ ಪ್ರೇಯರು ದೇವರ ಶಕ್ತಿ, ವಾಕ್ಯ ದೇವರ ಬಲ. ಹಲ್ಲೆಲೂಯಾ. ಅವರು ಅದನ್ನೇ ತರ ಹೇಳ್ತಾ ಇದ್ದಾರೆ, ಬಲಪಡಿಸುವ ಆತ್ಮನಲ್ಲಿ ಇಟ್ಟುಕೊಂಡು ಎಲ್ಲಕ್ಕೂ ಶಕ್ತನ. ಆಟ ಮಂತ್ರ ತೆಗೆದಾಕೋದು, ಪ್ರೇಯರ್ ಮಾಡೋದಕ್ಕೂ, ದೇವರು ಓಡಿಸೋದಕ್ಕೂ, ರೋಗ ಸ್ವಸ್ಥತೆ
ಸುವಾರ್ತೆಯನ್ನು ಸಾರೋದಕ್ಕೂ ದೈವವಾಗಿ ಏಟುಗಳು ತಿನ್ನೋದಕ್ಕೂ ಬಲ. ನೀನು ಕ್ರಿಸ್ತನ ಬಲನ ಅನುಭವಿಸ್ಬೇಕು ಬ್ರದರ್, ನೀನು ಕ್ರಿಸ್ತನ ಬಲನ ಅನುಭವಿಸ್ಬೇಕು ಸಿಸ್ಟರ್. ಸುಮ್ಮನೆ ಮಾತಲ್ಲಿದೆಯಾ, ಸುಮ್ಮನೆ ಮಾತಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದೆಯಾ, ನಿಜವಾದ ಟೇಸ್ಟ್ ಅನ್ನ ಮಾಡಬೇಕು. ಆ ಟೇಸ್ಟ್ ಇವತ್ತು ಮಾತಾಡ್ತಾ ಇದ್ದಾರೆ. ಬನ್ನಿ, ಸೌಲ ಎಷ್ಟು ಜನ ಗೊತ್ತು? ಹಳೆಬಾಡ ಬಳಿಗೆ ಸೌಲ ಎಷ್ಟು ಜನ ಗೊತ್ತು? ಸೌಲ ಗೊತ್ತಿಲ್ಲ. ಹಳೆಬಾಡ ಬಳಿಗೆ ಸೌಲ ದಾವೀದನ ಜೊತೆ ಗೊಲ್ಯಾತನ ಜೊತೆ ಯುದ್ಧ ಮಾಡೋದಕ್ಕೆ ಭಯ ಪಟ್ಟಲ್ಲ. ಬೆನ್ಯಾಮೀನ್ ಕುಲದವರು. ಆಮೇಲೆ ದಾವೀದನ ಸಾಯಿಸಕ್ಕೆ ನೋಡಲ್ಲ, ಗೊತ್ತಿಲ್ವಾ? ಇಸ್ರಾಯೇಲ್ ಮೊದಲನೇ ಅರಸ ಸೌಲ. ಇವೆಲ್ಲ ಬೆನ್ಯಾಮೀನ್ ಕುಲದ ಕೀಷನ ಮಗ ಸೌಲ. ಆಮೇಲೆ ಇವನು ರಾಜನಾಗಿ ಒಂದು ವರ್ಷ ಆದಾಗ ಒಂದು ವರ್ಷದ ಮಗು ದಾವೀದನ ಅಭಿಷೇಕ ಆಗಿ 39 ವರ್ಷ ಆದ್ಮೇಲೆ ರಾಜನಾದ. ಆಗ ಕೂಡ ಕರಡಿ ಬಂದ್ರೆ ಏನ್ ಮಾಡ್ತಾರ? ಅರ್ಧ ಕುರಿಗಳನ್ನ ಬೇಯಿಸ್ತಾ ಇದ್ದಾರೆ. ಅಲ್ಲೇನೋ ಹೇಳಿ, ಬೇಯಿಸ್ತಾ ಇದ್ದ ಇಲ್ವಾ? ಬೇಯಿಸ್ತಾ ಇದ್ದಲ್ವಾ? ಕರಡಿ ಸಿಂಹ ಬಂದಾಗ ಏನ್ ಮಾಡ್ತಾ ಇದ್ದಂತೆ? ಕರಡಿ ಸಿಂಹವನ್ನ ಸೀಟ್ ಬಿಡ್ತಾ ಇದ್ದಂತೆ, ಕುರಿಗಳನ್ನ ಕಿತ್ಕೊಂತಾ ಇದ್ದಂತೆ. ಯಾಕೆ ಅವರ ಅಣ್ಣನ ಕೈಯಲ್ಲಿ ಫಿಲಿಷ್ಟಿಯರನ್ನ ಗೆಲ್ಲಕ್ಕಾಗಲಿಲ್ಲ? ಯಾಕೆ ಅವರ ಅಣ್ಣನ ಕೈಯಲ್ಲಿ ಗೊಲ್ಯಾತನನ್ನ ಜಯಿಸಕ್ಕಾಗಿಲ್ಲ? ಯಾಕೆ ಸೌಲನ ಕೈಯಲ್ಲಾಗಿಲ್ಲ? ಯಾಕೆ ಇಸ್ರಾಯೇಲ್ ಕೈಯಲ್ಲಾಗಿಲ್ಲ? ನೀನ್ ಆ ತರ ಇವತ್ತು ಸೌಲನ ತರ, ದಾವೀದನ ಅಣ್ಣನ ತರ, ಇಸ್ರಾಯೇಲ್ ತರ ನಡುತ್ತಾ ಇದೀಯಾ? ಭಯ ಪಡ್ತಾ ಇದೀಯಾ? ದೇವರ ಶಕ್ತಿ ನಿನ್ ಮೇಲೆ ಬರಲು ಬಾಣವನ್ನೇ ಮಾಡಿದೀಯಾ? ವಾಕ್ಯದ ಹೇಳು, ವಾಕ್ಯದ ಕತ್ತಿಯನ್ನು ಎತ್ತು, ನಂಬಿಕೆ ಮತ್ತು ಪ್ರಾಣವನ್ನು ಇಟ್ಕೋ. ಕೆಡುಕನ ಆತ್ಮೀಯ ಭಾಗಗಳನ್ನೆಲ್ಲ ಆರಿಸಿ. ಕೆಡುಕ ಅಂದ್ರೆ ಸೈತಾನ, ಬಾಣ ಅಂದ್ರೆ ರೋಗ, ವ್ಯಾಧಿ, ಕಷ್ಟ, ಸಾಲ, ಬೆಳತನ, ವಚನ, ದುಃಖ, ಕಣ್ಣೀರು, ಅವಮಾನ, ನಿಂದನೆ. ಇದು ಕೆಡುಕನ ಆತ್ಮೀಯ ಬಾಣಗಳು. ಹಾಕಿ ಬಿಡ್ತಾನೆ. ತುಳಿಯುವೆನಿ, ತಾಟುವೆನಿ, ತುಳಿಯುವೆನಿ, ತಾಟುವೆನಿ. ಜಿಂಕೆಯ ಕಾಲು ನಿನಗುಂಟು, ಜಿಂಕೆಯ ಕಾಲು ನಿನಗುಂಟು. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯಗಳು ಸುಖವಾಗಿರುವವನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯಗಳು ಸುಖವಾಗಿರುವವನೇ. ಪಂದ್ಯದಲ್ಲಿ ಓಡುತ್ತಿರುವೆ, ಕ್ರಮವಾಗಿ ಓಡು ಮಗನೇ. ಪಂದ್ಯದಲ್ಲಿ ಓಡುತ್ತಿರುವೆ, ಕ್ರಮವಾಗಿ ಓಡು ಮಗನೇ. ಸಮೀಪಿಸುವ ಪಾಪವನ್ನು, ಸಮೀಪಿಸುವ ಪಾಪವನ್ನು ತ್ಯಜಿಸಿ ಎಸೆದು ಓಡು ಮಗನೇ. ತ್ಯಜಿಸಿ ಎಸೆದು ಓಡು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನಂಬಿಕೆ ಬಲವನ್ನು ಎಲ್ಲ ಕಾರ್ಯಗಳು ಉಣೆ ಮಾಡಿದರೆ ಬೇಡ, ನಾನು ಮಾಡಿದರೆ ಬೇಡ. ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯಗಳು ಸುಖವಾಗಿರು ಮಗನೇ. Jesus, ತಿಮೋಥಿ 1:12 ವಚನ, ಫಸ್ಟ್ ತಿಮೋಥಿ ಚಾಪ್ಟರ್ 1:12 और ತಿಮೋಥಿ 1:12 12 ವಚನ, 1 ತಿಮೋಥಿ 1:12 ವಚನ, 1:12.
ಒಂದು ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿದೆ. ಪೌಲ ಹೇಳ್ತಾ ಇದ್ದಾನೆ, ಈ సువార్తె, ఈ గాస్పుల్, ఆమె సువిశేషం, సువర్తమానాన్ని అందించే ఒక కృపని దేవుడు నాకు ఇచ్చినాడు. ఆమేన్. నా భాగానికి హల్లెలూయా. నా కర్తవ్యంగా దేవుడు నాకు ఇచ్చినాడు. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಕೈ ಎತ್ತಿ ಎಲ್ಲರೂ, ಎಲ್ಲ ಕೈ ಎತ್ತಿ, ಎಲ್ಲ ಪ್ರದರ್ಶಿಸಿ ಚಿಕ್ಕ ಮಕ್ಕಳು ಎಲ್ಲರೂ ಕೈ ಎತ್ತಿ. ನನ್ನ ಬಲ ಯೇಸು ಅಂತೇಳಿ, ಬಲ ಯೇಸು, ಸೈತಾನ ನನ್ನ ಬಲ ಯೇಸು, ನನ್ನ ಶಕ್ತಿ ಯೇಸು, ನನ್ನ ಬಲ ಯೇಸು ಇದ್ಮೇಲೆ ನೀನು ಎದುರಿಸಕ್ಕಾಗಲ್ಲ. ಯೇಸುವಿನ ನಾಮದಲ್ಲಿ ನಿನ್ನನ್ನು ಜಯಿಸ್ತಾ ಇದೆ. Hallelujah. 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 ತುಳಿಯುವೆನಿ, ದಾಟುವೆನಿ, ತುಳಿಯುವೆನಿ, ದಾಟುವೆನಿ, ಜಿಂಕೆಯ ಕಾಲು ನಿನಗುಂಟು, ಜಿಂಕೆಯ ಕಾಲು ನಿನಗುಂಟು. ಹೆದರಬೇಡ, ಮಾಟ ಮಂತ್ರಗಳಿಗೆ ಹೆದರಬೇಡ, ಲೋಕದಲ್ಲಿ ಸಂಭವಿಸುವವರಿಗೆ ಹೆದರಬೇಡ, ಆತ್ಮಹತ್ಯೆಗಳಿಗೆ ಹೆದರಬೇಡ, ದುರಾತ್ಮಗಳಿಗೆ ಹೆದರಬೇಡ. ದೆವ್ವ ಹೆಸರು ಕೇಳಿದ್ರೆ ಭಯ, ಯಾವ್ದಾದ್ರು ರೋಗ ಬಂದು ಸತ್ತೋದ್ರೆ ಭಯ, ಆತ್ಮಹತ್ಯೆ ಮಾಡ್ಕೊಂಡ್ರು ಕೇಳಿದ್ರೆ ಭಯ, ಅಂಧಕಾರ ಶಕ್ತಿಗಳನ್ನು ನೋಡಿದ್ರೆ ಭಯ, ಜೀವನದ ಭಯ, ಭವಿಷ್ಯದ ಭಯ, ನಾಳೆ ಭಯ, ಲಿಫ್ಟಲ್ಲಿ ಹೋಗೋಕೆ ಭಯ, ವೇದಿಕ ಕೆಳಗಡೆ ನೋಡೋಕೆ ಭಯ, ನಿದ್ರೆ ಬರಲ್ಲ, ಕತ್ತಲೆ ಭಯ. ಇದೆಲ್ಲ ಒಂದು ದುರಾತ್ಮ ಕಾರ್ಯ. ಇದು ಪಿಶಾಚಿಯದು, ಪಿಶಾಚಿ, ಸೈತಾನ ಜಾತಿಯದು, ಸೈತಾನ ಮಗಳದು, ಸೈತಾನ ಮಗಳದು. ನೀ ದೇವರ ಮಗಳು, ನೀ ದೇವರ ಮಗಳು. ಯೇಸು ದೊಡ್ಡ ಯೇಸು, ನೀ ಚಿಕ್ಕ ಯೇಸು. ಯೇಸು ದೊಡ್ಡ ಯೇಸು, ನೀ ಚಿಕ್ಕ ಯೇಸು. ಯೇಸು ದೊಡ್ಡ ಯೇಸು, ನೀ ಚಿಕ್ಕ ಯೇಸು. ಯೇಸು ಬೇಡ. ಕಮಾನ್ 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 ಕಮಾನ್. ಹಲ್ಲೆಲೂಯಾ. ಕರ್ತಾಗೆ ವಾಕ್ಯ ಕೊಟ್ಟೇ ಇರ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ದೊಡ್ಡ ಯೇಸು, ನೀನು ಚಿಕ್ಕ ಯೇಸು. ಯೇಸು ದೊಡ್ಡ ಯೇಸು, ನೀ ಚಿಕ್ಕ ಯೇಸು. ಅಪ್ಪನ ನೋಡಿದ್ರು ಭಯನೇ, ಮಗನ ನೋಡಿದ್ರು ಭಯನೇ ಸೈತಾನಿಗೆ. ಹಲ್ಲೆಲೂಯಾ. ಇವ್ರ ಮಗನೇನ ನಾನು ಹಿಡ್ಕೊಂಡ್ರೆ ಇವ್ರ ಅಪ್ಪ ಬಂದು ನನ್ನ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ, ನಾನು ಸಾಯಿಸಾಕ್ಬಿಡ್ತಾರೆ, ನನ್ನ ತಲೆಯಿಂದ ಜಜ್ಜಿ ಬಿಡ್ತಾರೆ, ನನ್ನ ಪಾತಾಳಕ್ಕೆ ಕಳಿಸ್ಬಿಡ್ತಾರೆ, ನನ್ನ ಗಜ್ಜಿಗೊಟ್ಟು ತಲೆನ ಇನ್ನೂ ಜಜ್ಜಿ ಬಿಜ್ಜಿ ಮಾಡ್ಬಿಡ್ತಾರೆ. ನೀ ಚಿಕ್ಕ ಯೇಸು, ಯೇಸು ದೊಡ್ಡ ಯೇಸು, ನೀ ಚಿಕ್ಕ ಯೇಸು, ಆಗ ದೊಡ್ಡ ಯೇಸು, ನೀವು ಚಿಕ್ಕ ಯೇಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಟೆಂಪಲ್ ಒಂದು ವರ್ಡ್ ಚೆನ್ನಾಗಿ ಹೇಳ್ತಾರೆ. ಅದು ಕೇಳುವಾಗೆಲ್ಲ ನನಗೆ ಕುಟ್ಟಿ ಸಾತಾನ ಅಂತ ಹೇಳ್ತಾರೆ. ಕುಟ್ಟಿ ಸಾತಾನ ಅಂದ್ರೆ ಏನು? ಅಬೇ ನೀನು ಚಿಕ್ಕ ಸೈತಾನ, ಚಿಕ್ಕ ಯೇಸು ನಂಗೆ ಹೇಳ್ತೀನಿ. ಅಬೇ ಒಳಗಡೆ ಇರೋದು ದೊಡ್ಡ ಯೇಸು, ಇನ್ನರ್ ಯೇಸು, ನೀನು ಚಿಕ್ಕ ಯೇಸು. ಅಬೇ ಯೇಸು ಏನಿದೆಯೋ ಎಲ್ಲ ಪವರ್ ನಿನಗಿದೆ. ಅದು ಗೊತ್ತಿಲ್ಲದ್ರೆ ಇದು ಕನ್ಫರ್ಮ್ ಮಾಡ್ಕೊಂಡು ಎತ್ಕೊಂಡು ಮನೆಗೆ ಹೋಗು, ಮನಗಾಗು, ವಾಕ್ಯ ಓದು, ಪ್ರತಿನಿತ್ಯ ಬೆಳಗ್ಗೆ ಎದ್ದು ಹೊರಗಿಡು. ಪವರ್ ನಿನ್ನ ಮೇಲೆ ಬರ್ತೈತೆ. ಆ ಗಡಿ ನಿನ್ನ ಒಳಗಡೆ ಇರೋ ಶಕ್ತಿ, ಆ ಪೌರನಿಗೆ ಬಗ್ಗೆ ದೇವರ ಬಲ. ಯೇಸು ನಿನಗೆ ಬಲವಾಗಿದ್ದಾನೆ. ಯೇಸು ನಿನ್ನ ಬಲ. ಸೈತಾನಿಗೆ ಸೈತಾನ ನನ್ನ ಬಲ ಯೇಸು, ನನ್ನ ಬಲ ಯೇಸು. ಹೀಗೆ ಯುದ್ಧ ಮಾಡೋದು. ಇದೇ ಶಕ್ತಿ, ಇದೇ ಜಾಗ. 1:30 ಸಮುದ್ರಕ್ಕೆ ಮುಚ್ಚಿಡ್ತಿತ್ತು. ತಿಕ್ಲಾಗಿ ಮಾತಾಡ್ತಾ ಇದ್ರು. ಸಿಕ್ತೋನೆಲ್ಲ ಹೊಡೆಯಕ್ಕೆ ಹೋಗ್ತಾ ಇದ್ರು. ಅಬೇ ಕೆಳಗಡೆ ಮನೆಗೆ ಪ್ರೇಯರ್ ಮಾಡಿದೆ, ಸೂಟ್ ಆಗಿಲ್ಲ, ಆಲಯದಲ್ಲಿ ಕರ್ಕೊಂಡ್ಬಿಟ್ವಿ. ಹಲ್ಲೆಲೂಯಾ. ಅಬೇ ಪ್ರೇ ಮಾಡ್ತಾ ಇದ್ದೀವಿ, ಪ್ರೇ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಹೋಗಲ್ಲ ಹೋಗಲ್ಲ ಹೋಗಲ್ಲ, ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ನೀನು ಹೋಗೋ ತನಕ ನಾನು ಇಲ್ಲಿಂದ ಆಚೆ ಹೋಗಲ್ಲ ಅಂತ ಹೇಳಿ.
ಕಳಿಸೋದಕ್ಕೆ ನಾನು ಇಲ್ಲಿ ಬಂದಿರೋದು. ಆಮೆನ್. ಯಾವಾಗಲೂ ನಿಂದು ಇದೇ ಕೆಲಸ ಆಗಬೇಕಪ್ಪ ಅಂತ ಜಪ. ಅಲ್ಲೆಲ್ಲೂಯ್ಯ. ಯಾವಾಗಲೂ ನಿಂದು ಇದೇ ಕೆಲಸ ಆಗೋಯ್ತು, ನಾನು ಓಡಿಸೋದು. ಅಲ್ಲೆಲ್ಲೂಯ್ಯ. ಆಮೆನ್. ಅಷ್ಟೇ ಹೇಳಿದ್ರು, ಮಾತಾಡಬೇಡ ಮಾತಾಡಬೇಡ. ಅಲ್ಲೆಲ್ಲೂಯ್ಯ. ಬಲ, ದೇವರ ಬಲ, ಯೇಸುವಿನ ಬಲ ನನಗಿದೆ ಅಂತ ನಿಮ್ಗೆ ಗೊತ್ತಾಗೋದಕ್ಕೆ ನೀನು ಬೀಗಾಗಿ ಹೇಳ್ತೀಯ. ನನ್ನಲ್ಲಿ ಯೇಸುವಿನ ಬಲ ಇದೆ, ನನ್ನಲ್ಲಿ ಯೇಸುವಿನ ಬಲ ಇದೆ. ನಾನು ದೇವರ ಆತ್ಮದಿಂದ ತುಂಬಲ್ಪಟ್ಟಿದ್ದೀನಿ. ದೇವರ ಅಭಿಷೇಕ ಒಂದು ಬಲ ಆಗಿದೆ, ಪರಿಶುದ್ಧ ಒಂದು ಬಲ ಆಗಿದೆ, ವಾಕ್ಯ ಒಂದು ಬಲ ಆಗಿದೆ, ಪ್ರಾರ್ಥನೆ ಒಂದು ಬಲ ಆಗಿದೆ, ನಂಬಿಕೆ ಒಂದು ಬಲ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲವನ್ನು ಕಂಡು ಮುಖ ನೋಡಿದ್ರೆ ಬಹಳ ಭಯಪಡೋದರಾಗಿಯಾ, ಅನೇಕ ಇಕ್ಕಟ್ಟುಗಳಲ್ಲಿ ಕಷ್ಟಗಳಲ್ಲಿ ಸಿಕ್ಕಟ್ಟು ನಲುಗುತ್ತಾ ಇದೆಯಾ, ಅನೇಕ ದುರಾಶಗಳಿಂದ ಸುಕ್ಕಿ ಅಲ್ಲಿ ಶತ್ರುವಾದ ಸೈತಾನಿಗೆ ಅಧೀನಾಗಿ ಯೇಸುವಿಗೆ ಇದ್ದಾಗಿ ಮಾರ್ಪಡ್ತಾ ಇದೆಯಾ, ಸೈತಾನ ರೂಪವಾಗಿ ಮಾರ್ಪಡ್ಬಿಡ್ತಾ ಇದೆಯಾ. ದೇವರ ಆತ್ಮ ನಿನ್ನ ಮೇಲೆ ಬರ್ತಾ ಇದೆ, ದೇವರ ಶಕ್ತಿ ನಿನ್ನ ಮೇಲೆ ಇಳಿತಾ ಇದೆ. ದೇವರ ಆತ್ಮನ ಬಲವನ್ನು ನೀವು ಹೊಂದಿಕೊಂಡು ಆ ಶತ್ರುವಾದ ಸೈತಾನನ ಎದುರಿಸು. ಓಡೋಗ್ತಾರೆ. ಕೇಳಿ ಕೋಪ ಮಾಡ್ಕೊತಾ ಇದೆ, ಬೈತಾ ಇದೆ, ಹೊಟ್ಟೆ ಕಿಚ್ಚು ಬರ್ತಾ ಇದೆ, ಹುಡುಗಿಂದ ಕೆಟ್ಟದಾಗ ನೋಡ್ತಾ ಇದೆ, ಎಕ್ಸಿಂದ ಕೆಟ್ಟದಾಗ ನೋಡ್ತಾ ಇದೆ, ಡಬಲ್ ಮೀನಿಂಗ್ ಮಾತಾಡ್ತಾ ಇದೆ, ಅತಿಯಾದ ದುಡ್ಡಿನ ವ್ಯಾಮೋಹ, ಬಂಗಾರದ ವ್ಯಾಮೋಹ, ನಾನೇ ಚೆನ್ನಾಗಿರ್ಬೇಕು, ಈ ತರ ತಲೆ ಕೂದಲ ಕೆಟ್ಟ ಬುದ್ಧಿ ನನ್ನ ಹತ್ರ ಇತ್ತು. ಇದ್ರ ಜೊತೆಯಲ್ಲಿ ತಿನ್ನೋದು, ಸಿಗರೇಟ್ ಸೇರೋದಿತ್ತು, ಕ್ಲಬ್ ಡಿಸ್ಕೋ ಕ್ಯಾಬ್ರಿಗೆ ಹೋಗೋದಿತ್ತು ನನ್ನ ಹತ್ರ. ಯಾವ ಬಾಸ್ ನನ್ನ ತಲೆ ಮೇಲೆ ಕೈ ಇಟ್ಟಿಲ್ಲ, ಯಾವ ಬಾಸ್ ನನ್ನ ತಲೆಯಲ್ಲಿ ಕೈ ಇಟ್ಟು ಅದನ್ನು ಓಡಿಸಿಲ್ಲ, ಯಾವ ಬಾಸ್ ಇಲ್ಲ. ಮನುಷ್ಯರಲ್ಲಿ ಯಾರು ಗತಿಸಿ ನನ್ನ ಅದನ್ನು ಓಡಿಸಿಲ್ಲ. ಬೈಬಲ್ ಓದ್ತಾ ಇದೆ, ಪ್ರೇ ಮಾಡ್ತಾ ಇದೆ, ಅವುಗಳು ನಾನೇ ಹೊರಗೆ ತೋರಿಸ್ತಾ ಇದೆ. ಹೋಗು ನನ್ನನ್ನು ಬಿಟ್ಟು, ನಾನು ಅಲ್ಲಿ ನಿಮ್ಗೆ ಆಗಲ್ಲ. ಈಗ ಜ್ಞಾಪಕ ಬಂದ್ರೆ ನಾನು ಕೈಯಲ್ಲಿ ಹಿಡ್ಕೊಳಲ್ಲ, ನಾನು ಹಾಕೊಳ್ಳಲ್ಲ, ನಾನು ತಿನ್ನಲ್ಲ. ಬಾತ್ಬರಕ್ಕೊಂದು ಓಪನ್ ಮಾಡ್ಬೋದು, ನನ್ನ ಕಾಲು ಎತ್ಕೊಂಡು ಕಚ್ಕೊಂಡಿದ್ದೆ. ನನ್ನ ಬೀಡರ್ ನಾನು ಇದ್ದಿದ್ದು ಫಸ್ಟ್ ಆ ಬೀಡರ್ ಮೇಲೆ ಅದು ತಿಂತಾ ಇದೆ, ಸಿಗರೇಟ್ ಕುಡಿತಾ ಇದೆ. ಮಗನ್ನ ಒಂದ್ಸರಿ ಸ್ವಲ್ಪ ಆದ್ರೂ ಸ್ವಲ್ಪ ಎಲ್ಲ ವಿಷಯನೇ. ಯಾವಾಗ ನನ್ನ ಹತ್ರ ಬೈಬಲ್ ಬಂತು, ಯಾವಾಗ ಯೇಸು ಕ್ರಿಸ್ತ ನನ್ನ ಜೀವನದಲ್ಲಿ ಬಂತು, ಯಾವಾಗ ಈ ಮಾತುಗಳು ನನ್ನ ಹಿಡಿತು, ಯಾವಾಗ ಈ ಅಧಿಕಾರ ನನಗೆ ಸಿಕ್ತು, ದೇವರ ಆತ್ಮನ ಬಲದಲ್ಲಿ ತುಂಬಲ್ಪಟ್ಟು ಅಭಿಷೇಕದಲ್ಲಿ ನಾನು ಪ್ರೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ನು. ತಾವಾಗಿ ಅವನ್ನ ನಾನು ಬಿಟ್ಟು ಹೊರಟು. ಹಲ್ಲೆಲೂಯಾ. ಆಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು. ಆಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು. ನೆಕ್ಸ್ಟ್ ಸೋತು ಹೋಗದಿರು, ಮನಸ್ಸು ಹೋಗದಿರು, ಅತಿ ಬೇಗನೆ ನೀನು ಬಂದು ಗೊತ್ತಾ, ಹಾಡುಗಳು ನಮ್ಮನ್ನು ಎಷ್ಟೋ ಸಾರಿ ಬಲಪಡಿಸಿದಾಗ, ಚಿಂತೆಯಿದ್ದಾಗ, ರೋಗದಲ್ಲಿದ್ದಾಗ, ವ್ಯಾಧಿಯಲ್ಲಿದ್ದಾಗ, ಸಮಾಧಾನಕ್ಕಿದ್ದಾಗ, ಊಟ ತಿನ್ನಕ್ಕಾಗ್ತಿರೋವಾಗ, ನಿದ್ರೆ ಮಾಡೋಕ್ಕಾಗ್ತಿರೋವಾಗ, ಕೆಲ್ಸಕ್ಕೆ ಹೋಗೋಕ್ಕಾಗ್ತಿರೋವಾಗ ದೇವರ ಹಾಡುಗಳು ನಮ್ಮನ್ನು ಬಲಪಡಿಸ್ತದೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಇನ್ನೊಂದು ವಾಕ್ಯವನ್ನು ಓದಿ. ಥ್ಯಾಂಕ್ ಯು ಜೀಸಸ್. 2 ತಿಮೋಥಿ 4:17, 2 ತಿಮೋಥಿ 4:17, 2 ತಿಮೋಥಿ 4:17, 2 ತಿಮೋಥಿ 4:17 ಆದರೆ ಕರ್ತನು
ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆ ಸಂಪೂರ್ಣತೆಯನ್ನ ಸಾರಲ್ಪಡುವಂತೆಯೂ ದೇವರಾತ್ಮ ನಿನ್ನ ಮೇಲೆ ಬಂದು ಸುವಾರ್ತೆಯನ್ನ ಸಾರ್ತೀಯ, ದೆವ್ವಗಳನ್ನ ಬಿಡಿಸ್ತೀಯ, ರೋಗಗಳನ್ನ ಹೊರತೋಡಿಸ್ತೀಯ, ನಿನ್ನ ಜೀವನದಲ್ಲಿರೋ ದುರಾತ್ಮಗಳನ್ನು ಕೂಡ ಓಡಿಸ್ತೀಯ, ಬೇರೆಯವರ ಜೀವನದಲ್ಲಿರೋ ದುರಾತ್ಮಗಳನ್ನು ಕೂಡ ಬಿಡಿಸ್ತೀಯ, ದುಷ್ಟ ಶಕ್ತಿಗಳನ್ನ ಕಟ್ಟಿ ಹಾಕ್ತೀಯ. ಅವುಗಳು ನಿನ್ನ ಕಾಲ ಕೆಳಗಡೆ ಯೇಸುವಿನ ನಾಮದಲ್ಲಿ ನಿನ್ನ ಕಾಲ ಕೆಳಗಡೆ ಬಂದಿರಲಿ. ಯಾವಾಗ ಈ ವಿಶ್ವಾಸದ ಮಾತುಗಳನ್ನು ಹಾಕ್ತೀಯೋ, ಯಾವಾಗ ವಿಶ್ವಾಸದ ವಾಕ್ಯಗಳನ್ನು ಓದ್ತೀಯೋ, ಯಾವಾಗ ನೀನು ವಿಶ್ವಾಸವಾಗಿ ಆಲಯಕ್ಕೆ ಬರ್ತೀಯೋ, ಯಾವಾಗ ವಿಶ್ವಾಸವಾಗಿ ವಾಕ್ಯವನ್ನು ಓದ್ತೀಯೋ ಕೇಳ್ತೀಯೋ, ಯಾವಾಗ ವಿಶ್ವಾಸವಾಗಿ ಉಪವಾಸ ಮಾಡ್ತೀಯೋ, ಅವೇ ಸೈತಾನನ ಕಾಲಗಳಿದೆ, ಸೈತಾನನ ಕಾಲಗಳಿದೆ, ದುರಾತ್ಮಗಳ ಕಾಲಗಳಿದೆ, ಅಂಧಕಾರ ಶಕ್ತಿಗಳ ಕಾಲಗಳಿದೆ. ಯಾಕೆ ಎತ್ತಿರಿ ಬಲಪಡಿಸಲು ಯೇಸು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ. ವಾಕ್ಯದಲ್ಲಿ ನನ್ನ ವಾಕ್ಯದಲ್ಲಿ ಬೈಬಲಲ್ಲಿ ಬಲಪಡಿಸು ನನ್ನ ಪಕ್ಕದಲ್ಲಿ ಇದ್ದುಕೊಂಡಂತೆ ಹೇಳ್ತಾರೆ ಪೌಲ, ಪಕ್ಕದಲ್ಲೇ ಇರಂತೆ. ಅದೇ ನಾನು ಒಂದು ಕಥೆ ಹೇಳಿದೆ. ಒಬ್ಬರು ಪ್ರೇಯರ್ ಕೂತ್ಕೊಂಡ್ರು, ಈ ಕಡೆ ಯೇಸು, ಈ ಕಡೆ ಪರಿಶುದ್ಧ, ಈ ಕಡೆ ದೂತರು ಬಲಪಡಿಸೋದಕ್ಕೆ ನಿಂತಿದ್ದಾರೆ, ಈ ಕಡೆ ಸತ್ತಿರೋ ಆತ್ಮಗಳು. ಆಮೇಲೆ ಹಲ್ಲೆಲೂಯ. ಈಗ ನೋಡಿದ್ರೆ ದುರಾತ್ಮಗಳು, ಈಗ ನೋಡಿದ್ರೆ ಪರಲೋಕದ ಸೈನ್ಯ. ಆಮೇಲೆ ಹಲ್ಲೆಲೂಯ. ವಾಕ್ಯ ಪ್ರಕಾರ ಇಲ್ಲಿ ಪೌಲನನ್ನ ಬಲಪಡಿಸೋದಕ್ಕೆ ನಿಂತಿದ್ದಾರೆ ನೋಡಿ. ಯೇಸು ನಿನ್ನನ್ನ ಬಲಪಡಿಸಲ್ವಾ? ನಿನ್ನನ್ನ ಬಲಪಡಿಸಲ್ವಾ? ನಿನ್ನ ಬಿಸಿನೆಸ್ ನ ಬಲಪಡಿಸಲ್ವಾ? ನಿನ್ನ ಆತ್ಮೀಯ ದೇವರ ಬಲಪಡಿಸಲ್ಲ? ನೀನ್ ಏನು ಭಯ ಪಡ್ತಾ ಇದೆಯೋ, ನೀನ್ ಯಾವ್ದಕ್ಕೆ ಹೆದರ್ತಾ ಇದೆಯೋ, ಯಾವ ರೋಗ ನಿನ್ನ ಪುತ್ರ ತರ ಆಡಿಸ್ತಾ ಇದೆಯೋ, ನೀನ್ ಅದನ್ನ ನಿನ್ನ ಮೇಲೆ ಆಡಿಸ್ತೀಯ. I prophesy in the name of Jesus. ಎರಡು ರಾತ್ರಿ ನಿದ್ರೆ ಮಾಡಿದ, ಎರಡು ರಾತ್ರಿ ನನ್ನ ನಿದ್ರೆ ಇಲ್ಲ. ಹೆಂಗ್ ಮಾತಾಡ್ತಾ ಇದ್ದೀನಿ, ಹೇಗೆ ನಿಂತಿದ್ದೀನಿ, ಹೆಂಗಿದ್ದೀನಿ ಅಂತ ಕೇಳ್ತಾ ಇದ್ದೀನಿ. ಏನಾದ್ರ ಕಾಣಿಸ್ತಿದ್ಯಾ? ಸತ್ಯ ಹೇಳ್ತಾ ಇದ್ದೀನಿ, ಎರಡು ರಾತ್ರಿ ನನ್ನ ನಿದ್ರೆ ಇಲ್ಲ. ಹಲ್ಲೆಲೂಯಾ. ನಿದ್ರೆ ಇಲ್ಲ. ಮಾತಾಡ್ತಿರೋದು ಯಾರು ಗೊತ್ತಾ? ನಾನಲ್ಲ, ನನ್ನಲ್ಲಿರೋ ದೇವರ ಶಕ್ತಿ, ದೇವರ ಬಲ ಎಲ್ಲಕ್ಕೂ ಶಕ್ತನನ್ನಾಗಿ ಮಾಡ್ತಾರೆ. ಇದೆಲ್ಲ ಇಲ್ಲಿ ಕೂತಿದ್ದೀರಾ. ಇದು ಯಾವ ತಿಂಗಳು? ನವೆಂಬರ್ ಅಲ್ವಾ? ಸೆಪ್ಟೆಂಬರ್, ಅಕ್ಟೋಬರ್, ಆಮೇಲೆ ಆಗಸ್ಟ್ ಅಲ್ಲಿ ನಿಮಗೆ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾ ಇದ್ದಾರೆ. ನನಗೋಸ್ಕರ ಪ್ರೇಯರ್ ಮಾಡಿ. ಸ್ವಲ್ಪ ಬಲಹೀನತೆ ಇದೆ, ಶತ್ರು ಅನೇಕ ಕಾರ್ಯಗಳು ಮಾಡ್ತಾ ಇದ್ದಾರೆ, ನನಗೆ ಏನು ಆಗೋದಿಲ್ಲ. ಹೇಳಿದ್ದ ಇಲ್ವಾ? ಭಯ ಪಡಬೇಡಿ, ನಾನು ಜಯಿಸ್ತೀನಿ. ನೀವು ನನಗೋಸ್ಕರ ಪ್ರೇಯರ್ ಮಾಡಿ ಇಲ್ಲಿ ಮಾಡಿಸ್ಕೊಂಡೆ ನಿಮಗೂ ರಿಕ್ವೆಸ್ಟ್ ಕಳಿಸ್ತೇನೆ. ಅದೇ ರೀತಿ ಬಿಡುಗಡೆ ಆದಾಗ ಹೇಳಿದ್ನ ಯುದ್ಧ ಹೋರಾಟಗಳಿರ್ತದೆ. ನಂಬಿಕೆ ಮಾತ್ರ ಬಿಟ್ಕೊಡ್ಬೇಡ. ನಂಬಿಕೆ ಜೇಡಿ ಮಣ್ಣಾಗಿಲ್ಲಿ, ಜೇಡಿ ಮಣ್ಣಲ್ಲಿ ಮಡಿಕೆಗೆಲ್ಲ ಮಾಡೋದು. ಪಾಠ ಯಾವ ಮಣ್ಣಲ್ಲಿ ಮಾಡೋದು? ಯಾವ ಮಣ್ಣಲ್ಲಿ ಮಾಡೋದು? ಪಾಠನ ಎಲ್ಲ ಮಣ್ಣಲ್ಲಿ ಮಾಡ್ಬಿಡ್ತಾರ? ಕೆಂಪಲ್ಲಿ ಮಾಡ್ಬಿಡ್ತಾರ? ಬಿಳಿ ಮಣ್ಣಲ್ಲಿ ಮಾಡ್ಬಿಡ್ತಾರ? ಜೇಡಿ ಮಣ್ಣು ತೆಲುಗಲ್ಲಿ ಏನಂತಾರೆ? ಜೋಡು. ಅದೇ ನಿಜ. ಪಕ್ಕ ತರ ಇರ್ತದೆ. ನಿನ್ ನಂಬಿಕೆ ಆಗಿರ್ಬೇಕು, ನಿನ್ ನಂಬಿಕೆ ಆಗಿರ್ಬೇಕು. ಅದರಲ್ಲಿ ತಾನೇ ಹಿಂಗೆ ಕುಯ್ಯೋದು, ಅದರಲ್ಲಿ ತಾನೇ ಪಾತ್ರೆನ ಮಾಡೋದು, ಅದರಲ್ಲಿ ತಾನೇ ಅಲ್ಲೆಲ್ಲೂಯ ಮಣ್ಣಿನ ಮಡಿಕೆಗಳೆಲ್ಲ ಮಾಡೋದು. ಯಾಕೆ ಗೊತ್ತಾ? ಹೆಂಚುಗಳು, ಹಳೆ ಮನೆ ಹೆಂಚು ಮನೆಗಳಿಗೆ ಅದರಲ್ಲೇ ಕುಯ್ತಾ ಇದ್ದಿದ್ದು. ಆಮೇಲೆ ಗಟ್ಟಿಯಾಗಿರ್ತದೆ. ನಂಬಿಕೆ ಗಟ್ಟಿ ಇರ್ಲಿ. ಶತ್ರು ಹತ್ರ ನಿನ್ ನಂಬಿಕೆ ಜೇಡಿ ಮಾಡ್ತಾ ಇರ್ಬೇಕು. ಒಂದು ನಿಮಿಷ ಕೂಡ ಬಿಟ್ಟು ಬಿಡಬೇಡ. ಮುಟ್ಲಾಡಿಸ್ಕೊಂಡು ಪ್ರತಿದಿನ ಹಗಲು ರಾತ್ರಿ ಪ್ರೇಯರಲ್ಲಿ ಹೇಳಿ 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 ಒಂದರಲ್ಲಿ ಕೂಡ ಕಿತ್ಕೋ. ಏನೇನು ಕಲ್ತಾನ ಮಾಡ್ಕೊಂಡಿದ್ದಾನೆ ಪ್ರೇಯರ್ ಮಾಡಿ 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 ಈಸ್ಕೋ. ಎದ್ದೇಳು.
ಈ ಊರಲ್ಲಿ ಅನೇಕ ನಂಬಿ ಮಲ್ಕೊಂಡ್ಬಿಟ್ಟಿದ್ರೆ ನೀನು ಮಲ್ಕೋತೀಯ ಅವರ ಜೊತೆಯಲ್ಲಿ. ಹಾ ಹೇಳಿ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ವಾಕ್ಯವನ್ನು ಓದಿ. ಈ ವಾಕ್ಯದಲ್ಲಿ ಯಾರನ್ನ ಬಲಪಡಿಸ್ತಾ ಇದ್ದಾರೆ? ಪೌಲನನ್ನ. ಯಾರು? ಎಲ್ಲಿ? ಪಕ್ಕದಲ್ಲಿ ನಿಂತ್ಕೊಂಡು ಬ್ರದರ್, ಪಕ್ಕದಲ್ಲಿ ಎಕ್ಸಾಕ್ಟ್ ಇಲ್ಲಿ ಪೌಲ, ಇಲ್ಲಿ ಜೀಸಸ್, ಇಲ್ಲಿ ಪೌಲ, ಇಲ್ಲಿ ಜೀಸಸ್ ಸ್ಟ್ರಾಂಗ್ ಮಾಡ್ತಾ ಇದ್ದಾರಂತೆ. ಇನ್ನ ಒಂದ್ಸರಿ ಬೇಕಾದ್ರೆ ಓದ್ಕೊ. ಜೀಸಸ್ ನಿನಗೆ ಪವರ್ ಕೊಟ್ರೆ ಸಾಯ್ತಾನ ಅಳ್ತಾನ. ಜೀಸಸ್ ಪವರ್ ನಿನ್ ಮೇಲೆ ಬಂದ್ರೆ ಆಮೆನ್ ಆಮೆನ್. ಪಾತಾಳದ ಶಕ್ತಿಗಳು ನಡುಗುತ್ತೈತೆ. ದೇವಕುಮಾರನ ಶಬ್ದವನ್ನ ಕೇಳಿದ್ರೆ ಪಾತಾಳ ಶಕ್ತಿಗಳು, ಬೆಟ್ಟ ಗುಡ್ಡ ಪರ್ವತ ಭೂಮಿ ಆಕಾಶ ಸ್ಥಳ ಬಿಟ್ಟೋಡೋಗಿದ್ದಾವ. ಆಮೆನ್ ಹಲ್ಲೆಲೂಯಾ. ಏನ್ ದೇವರಿಗೆ ಪವರ್ ಇದೆಯೋ, ಏನ್ ದೇವರಿಗೆ ಸವಲತ್ತು ಇದೆಯೋ, ಏನ್ ಕ್ರಿಸ್ತನಲ್ಲಿ ಜ್ಞಾನ, ಪರಿಶುದ್ಧತೆ, ವಿವೇಕ, ಧೈರ್ಯ, ನಂಬಿಕೆ, ನಿರೀಕ್ಷೆ, ವಾದಗಳು ಇದೆಯೋ, ಪದಗಳು ಅದನ್ನೆಲ್ಲ ಟಿಂಟೋ ಬಾರಿ ಟಿಂಟೋ ಏನ್ ದೇವರಿಗಿದೆಯೋ ಅದು ನಾನು ತಿರುಗಾ ಹೇಳ್ತಾ ಇದ್ದೀನಿ. ಏಸು ದೊಡ್ಡೇಸು, ನೀನು ಚಿಕ್ಕೇಸು. ಏಸು ದೊಡ್ಡೇಸು, ನೀನು ಚಿಕ್ಕೇಸು. ಆಮೆನ್. ಆಂಡವರಾದ ಯೇಸು பெரிய ಯೇಸು, ನೀ ಚಿನ್ನ ಯೇಸು, ಕೊಳದ ಯೇಸು. ಹಲ್ಲೆಲೂಯಾ ಆಮೆನ್. ಅಷ್ಟೇ. ನಿನ್ನ ನೋಡಿದ್ರೆ ಜೀಸಸ್ ನೋಡ್ದಂಗೆ, ನೀನ್ ನೋಡಿದ್ರೆ ಜೀಸಸ್ ನೋಡ್ದಂಗೆ. ಜೀಸಸ್ಗೆ ನೀನು ದೇಹ, ಜೀಸಸ್ ನಿನಗೆ ತಲೆ, ಜೀಸಸ್ ನಿನಗೆ ತಲೆ, ಯೇಸು ನಿನಗೆ ತಲೆ. ಯೇಸು ಮೊದಲಿಗನು, ನೀನು ಮೊದಲಗಿದ್ದಿ. ಯೇಸುವಿಗೆ ನೀನು ಸಭೆ, ಯೇಸುವಿಗೆ ಶಿರಸ್ಸು, ಶಿರಸ್ ಎದ್ದು ತಲೆ ತಲೆ ತಲೆ. ಯೇಸುವಿಗೆ ತಲೆ, ಯೇಸುವಿಗೆ ನೀನು ದೇಹ. ನೀನು ಯೇಸುವಿದೆಯಾ? ಯೇಸು ನಿನ್ನಲ್ಲಿದ್ದಾನೆ. ಯೇಸು ನಿನ್ನಲ್ಲಿದ್ದಾರೆ, ನಿನ್ನಲ್ಲಿ ಯೇಸು ಇದ್ದಾನೆ. ಯೇಸು ನೀನು ಒಂದಾಗಿದ್ದೀಯ. ಆಮೆನ್. ಯಾರು ನಿನ್ನನ್ನು ಅಗಲಿಸೋದು? ದುರಾತ್ಮಗಳಾಗಲಿ, ಅಂಧಕಾರ ಶಕ್ತಿಗಳಾಗಲಿ, ಈಗಿನ ಶಕ್ತಿಗಳಾಗಲಿ, ನೀರಿನ ಭೂಮಿಯ ಕೆಳಗಡೆ ಆಗಲಿ, ಆಕಾಶದ ಮೇಲೆ ಆಗಲಿ, ಯಾವ ಅಂಧಕಾರ ದುರಾತ್ಮ ಸೈನ್ಯವಾಗಲಿ, ದೇವದೂತರಾಗಲಿ, ಜೀವವಾಗಲಿ, ಮರಣ ಆಗಲಿ, ವ್ಯಾಧಿ ಆಗಲಿ, ರೋಗ ಆಗಲಿ, ಯಾವುದು ನಿನ್ನನ್ನ ಕ್ರಿಸ್ತನಿಂದ ಅಗಲಿಸೋ ಅಧಿಕಾರ ಇಲ್ಲ. ನಿನ್ನನ್ನ ಯೇಸು ರಕ್ತ ಕೊಟ್ಟು ತಗೊಂಡಿದ್ದಾನೆ, ನಿನ್ನನ್ನ ರಕ್ತದಿಂದ ತೊಳೆದಿದ್ದಾನೆ, ತನ್ನ ಶಕ್ತಿಯನ್ನು ನೀಡಿದ್ದಾನೆ. ನೀನು ಯೇಸುವಿನ ಪಿಳ್ಳೆ. ಹಲ್ಲೆಲೂಯಾ. ನಿಮ್ಗಿಂತ ಬೋಧನೆ ಅವಶ್ಯ, ನಿಮ್ಗಿಂತ ಉಪದೇಶ ಬೇಕ. ಅಬ್ರಹಾಮನ ಕತೆ, ಯೋಬನ ಕತೆ, ದಾವೀದನ ಕತೆ, ಗೊಲ್ಯಾತನ ಕತೆ, ಸೌಲನ ಕತೆ, ಆಮೆನ್, ಲೇಖನ ಕತೆ. ಅವನು ಮೀನು ಹಿಡಿಯಕ್ಕೆ ಹೋದ ತಿರ್ಗ ಅವನು ಹಿಂಗಂದ, ಎಷ್ಟು ಗೊತ್ತಿಲ್ಲಂದ ಅದು ಹೇಳಲ್ಲ. ಅದ್ರ ಜೊತೆಲಿ ಈ ಫೈನಲ್ ಡೇಸ್, ಎಂಡಿಂಗ್ ಡೇಸ್, ಏಸು ಬರೋದು ಹತ್ರ ಆಗ್ಬಿಟ್ಟಿದೆ. ನೀನು ಇಂಥ ಒಂದು ಶಕ್ತಿಯನ್ನೇ ಹೊಂದಬೇಕು. ಹಲ್ಲೆಲೂಯಾ. ನಿನ್ನ ಆಸ್ತಿ ಪಾಸ್ತಿ ಮೇಲೆ ಸೈತಾನಿಗೆ ಸ್ವಲ್ಪ ಕೂಡ ಆಸೆ ಇಲ್ಲ. ನಿನ್ನ ಹತ್ರ ಇರೋ ಬಂಗಾರ, ದುಡ್ಡು, ನಿನ್ನ ಹತ್ರ ಇರೋ ಮನೆ, ಅದ್ರ ಬಗ್ಗೆ ಸೈತಾನಿಗೆ ನಿಂಗೆ ಇಷ್ಟ ಇಲ್ಲ ಸ್ವಲ್ಪ ಕೂಡ. ನಿನ್ನ ಆತ್ಮ ಬೇಕು ಅವನಿಗೆ. ನಿನ್ನ ಆತ್ಮ ನರಕಕ್ಕೆ ತಗೊಳ್ಳಬೇಕು. ನನ್ನ ಆತ್ಮ ಸೈತಾನಿಗೆ ಬೇಕು. ನನ್ನ ಆತ್ಮ ನರಕಕ್ಕೆ ತಗೊಳ್ಳಬೇಕು ಅಷ್ಟೇ. ನಿನ್ ದುಡ್ಡು ಬಂಗಾರ ನನ್ನ ಹತ್ರ ಬೇಜಾನಿದೆ. ಒಂದು ಕಾಲದಲ್ಲಿ ಅವನು ಈ ಭೂಮಿಗೆ ದೇವರು, ಒಂದು ಕಾಲದಲ್ಲಿ ಅವನು ಈ ಭೂಮಿಗೆ ಏನು, ಯಾರ ಹತ್ರ ಯಾವಾಗಿಂದ ಹೇಳು, ಯಾವಾಗಿಂದ ದೇವರು ಹೇಳಿ ನೋಡೋಣ. ಆದಾಮ
ನನ್ನ ಹತ್ರ ಮೋಸ ಮಾಡಿ ಕಿತ್ಕೊಂಡಲ್ಲ, ಭೂಮಿ ಆಳ್ವಿಕೆನ ಅಧಿಕಾರನ ಅಲ್ಲಿಂದ ಯೇಸು ಕ್ರಿಸ್ತನ ಶಿಲ್ಪೆಯಲ್ಲಿ ಹೊಡೆಯುವವರೆಗೂ, ಎಲ್ಲಿ ಶಿಲ್ಪೆಯಲ್ಲಿ ಹೊಡೆಯುವವರೆಗೂ ಅವನ ದೇವರು ಈಗಿಲ್ಲ. ಆಮೆನ್. ಅವನ ಭೂಮಿಗೂ ದೇವರಲ್ಲ ಇವಾಗ. ಹಲ್ಲೆಲೂಯಾ. ಅವನ ಭೂಮಿ ಕೂಡ ದೇವರಿಲ್ಲ. ಆಮೆನ್. ಎಲ್ಲ ಲೋಕಗಳಿಗೆ ಯೇಸು ಕ್ರಿಸ್ತನೇ ದೇವರು. ಹಲ್ಲೆಲೂಯಾ. ಭೂಮಿ, ಆಕಾಶ, ಪಾತಾಳ, ಮುಖ್ಯಲೋಕ, ಪರಲೋಕ, ಎಲ್ಲ ಗ್ರಹಗಳ ಲೋಕಗಳಿಗೆ ಯೇಸು ಕ್ರಿಸ್ತನೇ ಒಡೆಯ. ನೀನು ಹಿಂಗೆ ಹೇಳೋದೇ ಸೈತಾನ್ಗೆ ಒಂದು ಭಯ. ಈ ತರ ಡೈಲಿ ಮಾತಾಡ್ಕೊಂಡು ಕಿಚನ್ ಅಲ್ಲಿ, ಬೆಡ್ರೂಮ್ ಅಲ್ಲಿ, ಹಾಲ್ ಅಲ್ಲಿ ಕೆಲಸ ಮಾಡುವಾಗ, ನಿದ್ರೆ ಮಾಡುವಾಗ, ನಿದ್ರೆಯಿಂದ ಎದ್ದೇಳುವಾಗ, ಊಟ ಮಾಡುವಾಗ, ಆಮೇಲೆ ಪ್ರಯಾಣ ಮಾಡುವಾಗ, ಜರ್ನಿ ಮಾಡುವಾಗ ಅಂತ ಮಾತುಗಳು ಇಷ್ಟೊತ್ತು ಹೇಳಿದ್ನಲ್ಲ, ಇದೇ ಯುದ್ಧ. ಇದೇ ಯುದ್ಧ. ಮಾತಾಡ್ತೀಯಲ್ಲ, ವಿಶ್ವಾಸ ನಿನ್ನಲ್ಲಿ ಜಾಸ್ತಿ ಆಗ್ತದೆ, ನಂಬಿಕೆ ನಿನ್ನಲ್ಲಿ ಹೆಚ್ಚಿಸ್ತೈತೆ, ನೀನು ವಿಶ್ವಾಸ పెంచుతుంది ఇట్లాంటి మాటలు. ఆమేన్. ప్రైజ్ ది లార్డ్. హల్లెలూయా. వాక్యం ನೋಡಿ. థాంక్ యూ జీసస్. హల్లెలూయా. 1 కొరింథ 1:24. 1 కొరింథ 1:24. ಬೇಗೋದಿ ಮಾತಾಡಬೇಡಿ ಯಾರು. ಆಮೇನ್. ಹల్లೆಲೂಯಾ. ಆದರೆ ದೇವರಿಂದ ಕರೆಸಿ 1 ಕೊರಿಂಥಿಯನ್ ಆಮೇನ್ chapter 1:24. 1 ಕೊರಿಂಥಿಯರ್ ಉನ್ನತ ಅಧಿಕಾರಿ 24వ వచనం 1:24. 1 ಕೊರಿಂಥಿಯರು ಆದರೆ ದೇವರಿಂದ ಕರೆಸಿಕೊಂಡವನಾದ ಯೆಹೂದ್ಯರಾಗಲಿ ಅನ್ಯಜನರು, ದೇವಜನರು, ಇಸ್ರಾಯೇಲ್, ಇಂಡಿಯನ್ಸ್, ಆಸ್ಟ್ರೇಲಿಯನ್ಸ್, ಅಮೇರಿಕನ್ಸ್, ಚೀನಾಸ್, ಯಾವ ನ್ಯೂಜಿಲೆಂಡ್, ಯಾವ ದೇಶಗಳು, ಪಾಕಿಸ್ತಾನ, ಇಂಡಿಯಾನು, ಆಫ್ಘಾನಿಸ್ತಾನ, ಯಾವ ರಾಜಸ್ಥಾನ, ಯಾವ ದೇಶಗಳು, ಆಫ್ರಿಕಾ ಖಂಡನೋ, ಏಷ್ಯಾ ಖಂಡನೋ, ಯುರೋಪ್ ಕಂಟ್ರಿನೋ, ಯಾವ ಖಂಡದವನೇ ಆಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ, ಆಗಿರುವ ಕ್ರಿಸ್ತನೇ. ದೇವರ ಶಕ್ತಿ, ದೇವರ ಜ್ಞಾನ ವಿಶ್ವಾಸಕ್ಕೆ ಕ್ರಿಸ್ತನೇ. ಯೇಸುವಿನಲ್ಲಿದ್ದರೆ ನೀನು ಪವರ್, ಇಲ್ಲಂದ್ರೆ ಟವರ್. ಯೇಸುವಿನಲ್ಲಿದ್ದರೆ ಪವರ್, ಇಲ್ಲಂದ್ರೆ ಟವರ್. ಕ್ರಿಸ್ತನು ಬಲವಾಗಿದ್ದಾನೆ, ಕ್ರಿಸ್ತನು ಜ್ಞಾನವಾಗಿದ್ದಾನೆ. ಆ ಯೇಸು ದೇವರು ನಿನ್ನಲ್ಲಿದ್ದರೆ ನಿನಗೆ ಕ್ರಿಸ್ತನೇ ಬಲವಾಗಿದ್ದಾನೆ. ಈ ಜ್ಞಾನ ನಿನಗೆ ಗೊತ್ತಾಗಬೇಕಷ್ಟೇ, ಈ ಅರಿವು ನಿನಗೆ ಬೇಕು, ಈ ತಿಳುವಳಿಕೆ ನಿನಗೆ ಬೇಕು, ಈ ಮೈಂಡ್ ನಿನಗೆ ಬೇಕು, ಈ ಎಚ್ಚರ ನಿನಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನು ಹೇಳ್ತೀನಿ? ನಿನ್ನ ಬಲ ಯಾರು? ನಿನ್ನ ಜ್ಞಾನ ಯಾರು? ನಿನ್ನ ಶಕ್ತಿ ಯಾರು? ನಿನ್ನ ಪವರ್ ಯಾರು? ಆಮೇಲೆ ಯೇಸು ಹೇಳಿ, ಯೇಸು ನನ್ನ ಬಲ, ಯೇಸು ನನ್ನ ಪವರ್, ಯೇಸು ನನ್ನ ಶಕ್ತಿ. ಸೈತಾನ ಹೇಳು, ಭಯ ಪಡ್ತೀಯ? ಯೇಸುವಿನ ನಾಮದಲ್ಲಿ ನಿನ್ನನ್ನು ಜಯಿಸ್ತಾ ಇದ್ದೀನಿ. ವಾಕ್ಯವನ್ನು ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ. ಕೀರ್ತನೆಗಳು 138:7. ಏಷ್ಯಾ 49:5, ಏಷ್ಯಾ 49:5 ಅದು ಕೂಡ 35:7 ಓದಿ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ಚೈತನ್ಯ ಅಂದ್ರೆ ಶಕ್ತಿ, ಪವರ್, ಬಲ. ಇಕ್ಕಟ್ಟಿನ ದಾರಿಯಲ್ಲಿ, ಕಷ್ಟದ ದಿನಗಳಲ್ಲಿ, ಸಮಾಧಾನವಿಲ್ಲದ ದಿನಗಳಲ್ಲಿ, ನೆಮ್ಮದಿ ಇಲ್ಲದ ದಿನಗಳಲ್ಲಿ, ಆರೋಗ್ಯ ಇಲ್ಲದ ದಿನಗಳಲ್ಲಿ, ಆದಾಯ ಇಲ್ಲದ ದಿನಗಳಲ್ಲಿ, ಸಂತಾನ ಇಲ್ಲದ ದಿನದಲ್ಲಿ, ಸೇವೆಯಲ್ಲಿ ಅಭಿವೃದ್ಧಿ ಇಲ್ಲದ ದಿನಗಳಲ್ಲಿ ಸಾಗುವಾಗ ನನ್ನ ಶಕ್ತಿ ಚೈತನ್ಯ ನನ್ನನ್ನು ಚೈತನ್ಯಗೊಳಿಸುವಿ. ನಾವು ಹೇಳ್ತಾ ಇದ್ದಾರೆ ಪೌಲರ, ನಾವು ಇಕ್ಕಟ್ಟಿನ ದಿನಗಳಲ್ಲಿ, ಕಷ್ಟದ ದಿನಗಳಲ್ಲಿ ಆಮೇಲೆ ನನ್ನನ್ನು ಬಲಪಡಿಸಲು ಯೇಸುನೇ.
ಆಮೆನ್. ಹಲ್ಲೆಲೂಯಾ. ಯೆಶಾಯ 45 ಓದ್ಬಿಡಿ. ಲಾಸ್ಟ್ ವಾಕ್ಯ. ನಿನ್ನ ಮೇಲೆ ನೀನು ಸೌಲ ತರ ಇರಬಾರ್ದು. ನಿನ್ನ ಮೇಲೆ ನೀನು ದಾವೀದನ ಅಣ್ಣಂದಿರ ತರ ಇರಬಾರ್ದು. ನಿನ್ನ ಮೇಲೆ ನೀನು ಆ ಕಾಲದ ಇಸ್ರಾಯೇಲ್ ಭಯಪಟ್ಟ ಹಂಗಿರಬಾರ್ದು. ನೀನು ಶೂರನಾಗಿರ್ಬೇಕು, ವೀರನಾಗಿರ್ಬೇಕು, ಬಲ ಕೊಡಬೇಕು. ಆಮೆನ್. ಆಹಾ, ನಾನು ಯೆಹೋವನ ದೃಷ್ಟಿಯಲ್ಲಿ ಮಾನ್ಯನು, ನನ್ನ ದೇವರೇ ನನಗೆ ಬಲವು. ನಿನ್ನ ಬಲ ಯಾರಂತ ಏನಂತ ಕೇಳಿದ್ರೆ ಏನ್ ಹೇಳ್ಬೇಕು ನೀನು? ಯಾವ ಗ್ಯಾರಂಟಿ ನೀನು ಕೊಡ್ತಾರೆ? ಸಿಗ್ತೈತೆ ಕೊಡ್ತಾನೆ ಮಗುನ, ನಾನು ಬಿಸ್ನೆಸ್ ಮೇಲೆ ಬರ್ತೀನಿ, ಮನೆ ಕಟ್ತೀನಿ, ಗಾಡಿ ತಗೊಂತೀನಿ, ಅಲ್ಲೆಲ್ಲಿ ನನ್ನ ಮಕ್ಕಳು ಸರಿ ಹೋಗ್ತಾರೆ, ನನ್ನ ಗಂಡ ಸರಿ ಹೋಗ್ತಾರೆ, ನನ್ನ ಹೆಂಡತಿ ಸರಿ ಹೋಗ್ತಾಳೆ. ಯಾವ ಗ್ಯಾರಂಟಿ ಅಂತ ಹೇಳಿದ್ರೆ ನೀನ್ ಏನಾಗಬೇಕು? ದೇವರೇ ನನ್ನ ಬಲ, ದೇವರೇ ನನ್ನ ನಿರೀಕ್ಷೆ, ದೇವರೇ ನನ್ನ ಶಕ್ತಿ. ಮನುಷ್ಯರಿಗೆ ಹೇಳು, ಸೈತಾನ್ಗೆ ಹೇಳು, ನಿನ್ನ ಮನಸ್ಸಿಗೆ ಹೇಳು, ಲೋಕಕ್ಕೆ ಹೇಳು, ದೇವರೇ ನನ್ನ ಬಲ. ದೇವರೇ ನನ್ನ ಬಲ, ದೇವರೇ ನನ್ನ ಶಕ್ತಿ. ಯಾರನ್ನ ಕೇಳೋರಿಗೆ ನೀನು ಯಾವ ನಿರೀಕ್ಷೆಯಲ್ಲಿ ಹೇಳ್ತಾರೆ? ಹೆಂಗಾಗಿದ್ದೀಯಾ? ನಿನ್ನ ಅತ್ತೆ ಹೇಳ್ಬೋದು, ನಿನ್ನ ತಾಯಿ ಹೇಳ್ಬೋದು, ನಿನ್ನ ತಂಗಿ ಹೇಳ್ಬೋದು, ನಮ್ದಿರೋ ಜನರೇ ಹೇಳ್ಬೋದು, ನಮ್ದಿರೋ ಕ್ರಿಸ್ತುಗಳು ಹೇಳ್ಬೋದು. ಯಾವ ಗ್ಯಾರಂಟಿಯಲ್ಲಿ ನೀನು ನಿರೀಕ್ಷೆಯಿಂದ ಕಾಯ್ತಾ ಇದೀಯಾ? ನಿನ್ನ ಪರಿಸ್ಥಿತಿ ಇದೆ, ನನ್ನ ದೇವರೇ ನನ್ನ ಬಲ. ನನ್ನ ದೇವರು ನನ್ನ ರೋಗದಿಂದ ಬಿಡಿಸ್ತಾನೆ, ನನ್ನ ದೇವರು ಈ ಕಷ್ಟದಿಂದ ತಪ್ಪಿಸ್ತಾನೆ, ನನ್ನ ದೇವರು ಈ ಇಕ್ಕಟ್ಟಿನಿಂದ ಬಿಡಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ನೀನು ಕೂಡ ಇಂಥ ನಂಬಿಕೆ ಮಾತಿಲ್ಲ. ಹೆಂಗಾಡ್ತಾ ಇದ್ದಾರೆ? ಏನ್ ಬರ್ಬಿಟ್ಟು ಆಡ್ತಾ ಇದ್ದಾರೆ? ಆಡಲು ಎಷ್ಟನೇ ಹಾಡು ಸಿಸ್ಟರ್? ಎಷ್ಟನೇ ಹಾಡಂದ್ರೆ ನಂಬರ್ ಅದೇ ಹೆಸರು ಹೇಳಿ. 49ನೇ ಹಾಡು ಏನಂತ ಬರೀತಾ ಇದ್ದಾನೆ? ಇದು ಹಾಡು ಕೀರ್ತನೆ ಅಂದ್ರೆ ಗೊತ್ತು ತಾನೆ? ಸಾಮ್ಸ್ ಅಂದ್ರೆ ಗೊತ್ತಲ್ವಾ? ಸಂಗೀತ ಅಂದ್ರೆ ಗೊತ್ತು ತಾನೆ? ಕೀರ್ತನ ಅಂದ್ರೆ ತಿಳಿಸಿದಾರ? ಪಾಠ ರೂಪము ಪದ್ಯ ರೂಪము. ಹಲ್ಲೆಲೂಯಾ. ಹಾಡುಗಳ ಮೂಲಕ ಹಾಡಿ ಇಷ್ಟು ಹಾಡುಗಳ ಮೂಲಕ ಹಾಡಿ ಘನಪಡಿಸುವುದೇ ನಮಗೆ ಗ್ರಂಥವಾಗಿ ಕೊಟ್ಟಿದ್ದಾರೆ. ಕೀರ್ತನೆಗಳನ್ನ ಎಷ್ಟು ಶಕ್ತಿ ಇದೆ! ಹಾಡುಗಳಾಡಿದ್ದರು ಅಷ್ಟೇ. ಯಾರು? ದಾವೀದ. ಆ ಹಾಡುಗಳಾಡಿದೆ ವಾಕ್ಯವಾಗಿ ನಮಗಿದೆ. ಆಮೆನ್. ಹಲ್ಲೆಲೂಯಾ. ನೀನು ಇವತ್ತು ಹೇಳ್ತೀಯಾ? ಯೆಶಾಯನ ನೀನು ಹೇಳ್ತೀಯಾ? ಯೆಶಾಯನ ಕಾಲ ಜನರನ್ನ ನೀನು ಹೇಳ್ತೀಯಾ? ದೇವರೇ ನನ್ನ ಬಲ, ದೇವರೇ ನನ್ನ ಶಕ್ತಿ. ದಾವೀದನ ತರ, ಯೆಶಾಯನ ತರ ನೀನು ಹೇಳ್ಬೇಕು, ದೇವರೇ ನನ್ನ ಬಲ. ಪೌಲ ತರ ನೀನು ಹೇಳ್ಬೇಕು, ದೇವರೇ ನನ್ನ ಬಲ. ಥ್ಯಾಂಕ್ ಯು ಜೀಸಸ್.